ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಿಜವಾದ ಪರಮಬ್ರಹ್ಮ. ಆ ಗುರುವಿಗೆ ನಮನಗಳನ್ನು ಸಲ್ಲಿಸೋಣ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ ಗುರು ಪೂರ್ಣಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ನೀರಾಯ. ನಾಡಿನೆಲ್ಲೆಡೆ ಭಕ್ತಿ, ಶ್ರದ್ಧೆ, ಗೌರವ ಪೂರ್ವಕವಾಗಿ ಗುರು ಪೂರ್ಣಿಮೆಯನ್ನ ಆಚರಿಸಲಾಗ್ತಾ ಇದೆ. ವ್ಯಾಸ ಮಹರ್ಷಿಯ ಜನ್ಮದಿನವಾದ ಇಂದು ಗುರು ಹಾಗೂ ಶಿಷ್ಯರ ನಡುವಿನ ಬಾಂಧವ್ಯವನ್ನ ಗೌರವಿಸಿಕೊಳ್ಳುವ ಸಲುವಾಗಿ ಈ ದಿನವನ್ನ ಆಚರಿಸಲಾಗ್ತಾ ಇದೆ. ಆ ದಿನವೇ ಇಂದಿನ ಗುರು ಪೂರ್ಣಿಮೆ.
ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ದೋಹೆ ಇದೆ, ಗುರು ಗೋವಿಂದ್ ದೋ ಕಡೆ ಕಾಕೇಲಾ ಗುಪಾಯ್, ಜೈ ಬೋಲೋ ಬರಿಹಾರಿ ಗುರು ಕಿ ಗೋವಿಂದ್ ದೇವೋ ಬತಾಯ್ ಅಂತ. ಯಾಕಂದರೆ ನಾವು ಗುರು ಮತ್ತು ದೇವ್ರನ್ನ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ನೋಡಿದ್ರೆ ವೆಯ್ಟೇಜ್ ಜಾಸ್ತಿ ಬರೋದು ಗುರು ಅವ್ರದ್ದೇ. ಹಾಗಾಗಿ ದೇವ್ರ ಕೈಯಲ್ಲಿ ಮಾಡೋದನ್ನ ಆಗ್ದಲೇ ಇರೋದನ್ನು ಗುರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಡಿವೋಟೀಸ್ ಬಾಬಾ ಅವ್ರದ್ದು ತುಂಬ ವರ್ಷದಿಂದನೇ ಇದ್ದೀವಿ. ಬಟ್ ಇಲ್ಲಿಗೆ ಬಂದು ನಾವು 4 ಇಯರ್ಸ್ ಆಗಿದೆ. ಇದು ಕೂಡ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು, ಯಾವುದೋ ಇನ್ನೊಂದು ಟೆಂಪಲ್ ಹೋಗಬೇಕು ಅಂತಿದ್ದಿದ್ದು, ಹಾಗಾಗಿ ಬೈ ಮಿಸ್ಸಾಗಿ ಬಂದಿದ್ದಿದ್ದು. ಬಟ್ ನಾವು ಮಿಸ್ಸಾಗಿ ಬಂದಿದ್ದೀವಿ ಅಂತ ಅಂದ್ಕೊಳ್ಳೋಕ್ಕಿಂತ ಬಾಬಾ ಅವ್ರು ಕರೆಸ್ಕೊಂಡಿದ್ದಾರೆ, ಏನೋ ಒಂದು ನಮ್ಮ ಜೀವನದಲ್ಲೂ ಮಿರಾಕಲ್ ಮಾಡೋದಕ್ಕೆ ಅಂತಲೇ ಅಂದ್ಕೊಂಡಿದ್ದೀವಿ. ಆಮೇಲೆ ಬಂದಮೇಲೆ ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫಲ್ಲೂ ಕೂಡ. ನನ್ನ ಹಸ್ಬೆಂಡ್ದು ಜಾಬಲ್ಲಿ ಪ್ರಮೋಷನ್ಸ್ ಆಗಲಿ, ನನ್ನ ಮಗಂದು ಎಜುಕೇಷನ್ ಲೈಫಲ್ಲಾಗಲಿ, ಹೆಲ್ತಲ್ಲಾಗಲಿ, ಆಮೇಲೆ ನನ್ನ ತಾಯಿದು ಹೆಲ್ತ್ ಇಶ್ಯೂಸ್ ಆಗಿತ್ತು. ಹಾಗಾಗಿ ಎಲ್ಲದರಲ್ಲೂ ಬಾಬಾ ಅವ್ರ ಕೈ ಬಿಟ್ಟಿಲ್ಲ, ಯಾವುದ್ರಲ್ಲೂ ಅಷ್ಟೇ. ನಂಬಿದ್ರೆ ಮಾತ್ರ ಬಾಬಾ ಅವ್ರ ಕೈ ಬಿಡೋದಿಲ್ಲ. ಈ ಸೇವೆ ಬಗ್ಗೆ ಏನು ಅಂದರೆ, ನಾವೇನಾದರೂ ಆಗಬೇಕು ಕೆಲಸ ಅಂದರೆ ಅದನ್ನು ಸಂಕಲ್ಪ ಮಾಡಿ ಇದು ಬೇಡಿಕೊಂಡು ಅದರಲ್ಲಿ ಉಂಡೆದಲ್ಲಿ ಇದನ್ನು ಹಾಕಿದ್ರೆ ಆ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ಅದರಿಂದ ಬರ್ತೀವಿ. ತುಂಬ ಶಕ್ತಿ ಇದೆ ಇಲ್ಲಿ. ಉದ್ಭವ ಆಗಿರೋದು ಗಣೇಶನೂ ಇದೆ, ಅದರಿಂದ ತುಂಬ ಒಳ್ಳೆಯದಾಗತ್ತೆ. ಅದಕ್ಕೆ ಪ್ರತಿ ವರ್ಷವೂ ಬರ್ತೀವಿ. ಇದನ್ನೇ ಆಗಲೇ 3ನೇ ಸಲ ಮಾಡ್ತಾಯಿದ್ದೀನಿ ನಾನು. 1 ವರ್ಷದಿಂದ ನಮ್ಗೆ ಇಲ್ಲಿ ಬಂದಮೇಲೆ ಒಳ್ಳೆ ಫೀಲಿಂಗ್ ಆಗಿದೆ. ನಮ್ಮದೆಲ್ಲ ಕಷ್ಟಗಳೆಲ್ಲ ತೀರಿದೆ. ಇಲ್ಲಿ ಏನೇ ಅಂದ್ಕೊಂಡ್ರು ಬಾಬನ ಹತ್ರ ಏನೋ ಒಂದು ಫೀಲಿಂಗ್ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಒಂದು ಪಾಸಿಟಿವ್ ಏನೋ ಒಂದು ಎನರ್ಜಿ ಆಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಭಜನೆ ಮಾಡ್ತಾರೆ. ನಾವು ಮನೆಗೆಲ್ಲ ಕರ್ಕೊಂಡೋಗಿ ಭಜನೆ ಎಲ್ಲ ಮಾಡಿಸಿದ್ದೀವಿ. ಪಾದ ಪೂಜೆ ಮಾಡಿಕೊಡ್ತಾರೆ. ಇಲ್ಲೂ ಪಾದ ಪೂಜೆ ಮಾಡ್ತಾರೆ, ಮನೆಗೂ ಬಂದು ಪಾದ ಪೂಜೆ ಮಾಡಿ ಭಜನೆ ಮಾಡಿಕೊಡ್ತಾರೆ. ಮನೇಲೂ ಅಷ್ಟೇ ಪಾಸಿಟಿವ್ ಎನರ್ಜಿ ಏನಾದರೂ ಬೇಕಾದರೆ ಇಲ್ಲಿ ಈ ದೇವಸ್ಥಾನದ ಕಡೆಯಿಂದನೇ ಬಂದು ಮಾಡಿಕೊಡ್ತಾರೆ. ನಮಗೆ ಇಲ್ಲಿಗೆ ಬಂದಮೇಲೆ ನಾವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗಿದೆ. ನಾವು ಒಂದನ್ನು ಕೇಳಿದರೆ ಬಾಬಾ 10 ಪಟ್ಟು ಕೊಟ್ಟಿದ್ದಾನೆ ಈ ಜಾಗದಲ್ಲಿ. ನಮಗಾಗಿರೋ ಅನುಭವ ಇದು. ಭಾಳ ಸಂತೋಷ ಆಯಿತು. ನಾಗರಾಜ್ ಸಾರು ಇಷ್ಟೆಲ್ಲ ಡೆವಲಪ್ ಮಾಡಿ ಈ ಗ್ರಾಮದಲ್ಲಿ, ಈ ಗ್ರಾಮೀಣ ಭಾಗದಲ್ಲಿ ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಮಾಡಿ, ಇಷ್ಟು ದೊಡ್ಡ ಬಾಬಾ ದೇವಸ್ಥಾನ, ದಾಸೋಹ, ಈ ಅರೇಂಜ್ಮೆಂಟ್ ಎಲ್ಲ ಮಾಡಿರೋದು ನೋಡಿ ಭಾಳ ಖುಷಿ ಆಯಿತು. ಇಷ್ಟು ದೂರದಿಂದ ಬಂದಿದ್ದು ಭಕ್ತರು ಎಲ್ಲ ಬಂದು ನೋಡಿ ಈ ಬಾಬಾ ಆಶೀರ್ವಾದ ತೊಗೊಂಡೋಗ್ತವ್ರೆ. ಈ ಗುರು ಪೂರ್ಣಿಮೆ ದಿನ ನಾವು ಬಂದಿದ್ದು ನಮ್ಮ ಅದೃಷ್ಟ ಅಂತಲೇ ಅನ್ಬೋದು. ಭಾಳ ಖುಷಿ ಆಯಿತು. ಇಷ್ಟು ದೂರ ಬಂದು ನಮಗೂ ಒಂದು ಆಶೀರ್ವಾದ ತೊಗೊಂಡು ನಾಗರಾಜ್ ಸರ್ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ, ಇಷ್ಟೆಲ್ಲ ಅಲಂಕಾರ ಮಾಡಿ, ದೇವರಿಗೆ ತುಂಬ ಚೆನ್ನಾಗಿ ದೇವಸ್ಥಾನ ಸ್ಥಾಪನೆ ಮಾಡಿ ಎಲ್ಲ ಮಾಡಿರೋದಕ್ಕೆ ಭಾಳ ಖುಷಿ ಆಯಿತು. ಇಲ್ಲಿಗೆ ಬಂದರೆ ಶಿರಡಿಗೆ ಬಂದಿರೋ ಒಂದು ಫೀಲಿಂಗ್ ಆಗುತ್ತೆ. ಆಮೇಲೆ ತುಂಬ ಅನ್ಕೊಂಡಿದ್ದ ಕೆಲಸಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯದ ಬಗ್ಗೆ ಆಗಲಿ, ವ್ಯಾಪಾರದ ಬಗ್ಗೆ ಆಗಲಿ, ಮತ್ತೊಂದು ಶಾಂತಿ ನೆಮ್ಮದಿಗೆ ಕೊರತೆ ಇಲ್ಲ. ನಾವು ಏನು ಕೇಳಿದ್ರು ಬಾಬಾ ಇಲ್ಲಿ ನೋ ಅಂತ ಹೇಳೋವಂಥ ಪ್ರಶ್ನೆ ಇಲ್ಲ. ಭಾಳ ಸಂತೋಷ ಆಗುತ್ತೆ. ನೋಡಿ, ಇವತ್ತು ನಾವು 9ನೇ ವರ್ಷದ ಕುಂಭಾಭಿಷೇಕಕ್ಕೆ ಬಂದಿದ್ದೀವಿ. ಮತ್ತು ಈ ಸಾಯಿಬಾಬಾದು ಪವರ್ ಏನು ಅಂದರೆ ತುಂಬ ಒಳ್ಳೆ ಆಶೀರ್ವಾದ ಮಾಡುತ್ತೆ. ಒಂದು ಪ್ಲಸ್ ನಾಗರಾಜನವ್ರಿಗೆ 9 ವರ್ಷ ಹಿಂದೆ ಈ ಗಣಪತಿ ಸುಬ್ರಹ್ಮಣ್ಯ ವಿಗ್ರಹ ಸಿಕ್ಕಿರೋದು. ಸೊ ಸಾಯಿಬಾಬಾ ಅವರು ಕನ್ಸಲ್ಲಿ ಬಂದು ಹೇಳಿರೋದು ಇದೆಲ್ಲ ಸತ್ಯ ಇರೋದ್ರಿಂದ ಇಲ್ಲಿ ಯಾವುದೇ ಥರ ಭಕ್ತರು ಬಂದ್ರೂ ಅವ್ರದ್ದು ಯಾವುದೇ ಥರ ಕೋರಿಕೆ ಕೇಳ್ಕೊಂಡ್ರು ಅದನ್ನು ನಿವಾರಿಸಿ ಒಳ್ಳೇದು ಮಾಡ್ತಾ ಇದೆ ಸಾಯಿಬಾಬಾ ಅಲ್ಲಿ.
अवचोर्ध्वात्तात् अवाधरात्तात् तत्पदो मां पाहि पाहि समन्तात् सावधान सावधान श्री लक्ष्मी नारायण ध्यान सावधान ओम साये श्री साये जय जय साये ओम साये जय जय साये जय जय साये ओम साये श्री साये जय जय साये कैमरा श्री साये जय जय साये ओम साये 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 श्री साये जय जय साये ओम साई श्री साई जय जय साई ओम साई श्री ओम साई श्री साई जय जय साई ओम साई श्री साई ಇವತ್ತಿಲ್ಲಿ ಇಷ್ಟು ಜನ ಸೇರಿದ್ದಾರೆ. ಈ ಒಂದು ಪೂಜೆಯ ಮಹತ್ವದ ಬಗ್ಗೆ ಇವ್ರ ಜೊತೆ ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಈ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ನಾಗರಾಜ್ ಸಾಯಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಇವತ್ತು ದೇವಸ್ಥಾನಕ್ಕೆ ನಾವು ಬಂದ್ವಿ, ನೋಡಿದ್ವಿ, ಸುಮಾರು ಜನ ಸೇರಿದ್ದಾರೆ. ಗುರುಪೂರ್ಣಿಮೆಯ ಈ ಒಂದು ದಿನ ಕುಂಭಾಭಿಷೇಕ ಕೂಡ ಆಯಿತು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸೈರಾಮ್, ಇಲ್ಲಿ ವಿಶೇಷ ಏನಂದರೆ ಇದು ಒಂದು ಮನೆ ನಿರ್ಮಾಣ ಮಾಡಬೇಕಂತ ತಗೊಂಡಿರೋಂಥ ಸ್ಥಳ. ಇಲ್ಲಿ ಈ ಗ್ರಾಮಸ್ಥರು ಒಬ್ಬರು ಮಂಜನ್ ಅಂದ್ಬಿಟ್ಟು ಸಪ್ತಗಿರಿಯಲ್ಲಿ ಡೆವಲಪರ್ಸ್ ಅವರು ನಮಗೆ ಈ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ. ನಾವು ಈ ಒಂದು ಸ್ಥಳದಲ್ಲಿ ನಾವು ದೇವಸ್ಥಾನ ಕಟ್ಟಬೇಕಂತ ನಮಗೇನು ಅಂತ ಐಡಿಯಾ ಇರಲಿಲ್ಲ. ಒಂದು ಚಿಕ್ಕ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಒಂದು ಶೆಡ್ ಕಟ್ಟಿದ್ವು. ಫಸ್ಟ್ ಟೈಮು ಒಂದು ಗುರುಪೌರ್ಣಿಮೆ ಬಂದಿತ್ತು. ಅದು ಅವತ್ತೊಂದು ದಿವಸ ಏನೋ ಒಂದು 10 kg ಅಕ್ಕಿ ತೊಗೊಂಬಂದು ಏನೋ ಒಂದು ಪ್ರಸಾದ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಆವತ್ತೊಂದು ದಿವಸ ನೀವು ನಂಬ್ತಿರೋ ಬಿಡ್ತಿರೋ ವೀಡಿಯೋಗಳೆಲ್ಲ ಇದೆ. ಕನಿಷ್ಠ ಬೆಳಗ್ಗೆನಿಂದ ಸಾಯಂಕಾಲದಾಕ ಇಲ್ಲಿಂದ 1 ಕಿಲೋಮೀಟ್ರ್ ಕ್ಯೂ.
ಅಷ್ಟೊಂದು ಜನ ಅಡುಗೆ ಮಾಡೋರು ಇದೆಲ್ಲ ಏನಿದೆ ನಾನು ಮಾಡ್ತೀನಿ ಅಡುಗೆ ಏನು ಒಂದು 50 ಜನಕ್ಕೆ ಮಾಡ್ಬೋದು ಅಂತ ಅವರು ಧೈರ್ಯ. ಸಾಯಂಕಾಲ ಬಂದುಬಿಟ್ಟು ಬಾಬಾ ಫೋಟೋ ಹತ್ರ ಬಂದು ಹತ್ಕೊಂಡ್ಬಿಟ್ರು, ಕೈ ಕಾಲೆಲ್ಲ ನೋವು, ನನ್ನ ಕೈಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ. ಆವಾಗ ಜನ ಕಮ್ಮಿ ಆದರು. ಸುಮಾರು ಒಂದು 9ರಿಂದ 10 ಮೂಟೆ ಅಕ್ಕಿ ಖಾಲಿ ಆಯ್ತು. ಅಷ್ಟೊಂದು ಏನು ಪವಾಡ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ. ನನಗೆ ಇದು ಬಾಬಾ ಅವರು ಪರಿಚಯ ಹೇಗೆ ಅಂದರೆ, ನಾನೊಂದು ಸಾಮಾನ್ಯ ಕುಟುಂಬದಲ್ಲಿ ಇದ್ದವನು. ನಾನು ಆರ್ಟಿಸ್ಟ್ ಕೆಲಸ ಮಾಡ್ತಾಯಿದ್ದು. ತುಂಬ ಚೆನ್ನಾಗಿದ್ದು ಸ್ವಲ್ಪ ಏನೋ ಒಂದು ಕಷ್ಟಗಳಲ್ಲಿ ಸಿಗಾಕ್ಕೊಂಡೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಾಬಾ ನನಗೆ ಪರಿಚಯ ಆಗಿದ್ದು. ಬಾಬಾ ಪರಿಚಯ ಆಗಿದೆ ಅಂದರೆ ನಾನು ರಿಯಲಾಗಿ ಬಾಬಾ ನೋಡಿದ್ದೀನಿ, ಬಾಬಾ ಪ್ರಸಾದ ತೊಗೊಂಡಿದ್ದೀನಿ. ಆವತ್ತಿನಿಂದನೇ ಎಲ್ಲ ನನ್ನ ಕಷ್ಟಗಳು ಹೋಯ್ತು. ಏನೋ ಒಂದು ಅನ್ನದಾನ ಸೇವೆ ಮಾಡೋದಾಗಲಿ, ಇವತ್ತಿಗೂ ಬಾಬಾ ಯಾವಾಗ ನಾನು ನೋಡಿದ್ನವ್ರ ಹತ್ರ ಪ್ರಸಾದ ತೊಗೊಂಡಿದ್ನು, ಎಲ್ಲೇ ಆಗಲಿ ಒಂದು ಸಣ್ಣ ಒಂದು ಫಂಕ್ಷನ್ ಮಾಡಿ ಏನೋ ಮಾಡಬೇಕು, ಕನಿಷ್ಠ ಪಕ್ಷ ಅಂದ್ರೂ ಒಂದು 10 ಜನ ಕೇಳಿದ್ರೆ ಒಂದು 1000 ಜನ ಬರ್ತಾರೆ, ಬಂದು ಪ್ರಸಾದ ತೊಗೊಂಡು ಹೋಗ್ತಾರೆ. ಅದೆಲ್ಲ ನಾನು ನಡೆಸ್ತಾ ಇಲ್ಲ, ಬಾಬಾ ನಡೆಸ್ತಾ ಇರೋಂಥದ್ದು ನಮ್ಮ ಹಿಂದೆ ಇದ್ದು ಇವತ್ತು ಈ ಮಟ್ಟಕ್ಕೆ ಬಾಬಾ ನಡೆಸಿದ್ದಾರೆ. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಾವೆಲ್ಲ ಯಾರೂ ಇಲ್ಲ. ನಾವು ಮಾಡೋದು ಪ್ರತಿಯೊಂದು ಲೆಕ್ಕ ಅಂತೂ ಇರುತ್ತೆ. ಆ ಗುರುಗಳು ಒಂದು ಕ್ಷಣ ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ರೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟೊತ್ತಿಗೆ ಎಲ್ಲಿಂದ ಬರುತ್ತೆ, ಹೇಗಾಗುತ್ತೋ ಗೊತ್ತಿಲ್ಲ. ಆ ಒಂದು ಪವಾಡ ನಾವು ನೋಡಿದ್ದೀವಿ ಸರ್. ಎಷ್ಟು ವರ್ಷದಿಂದ ಇಲ್ಲಿ ಅಂದರೆ ಸ್ಟಾರ್ಟಿಂಗ್ ಯಾವಾಗ ಸ್ಟಾರ್ಟ್ ಆಗಿರೋದು ಇಲ್ಲಿ ಈ ಒಂದು ವಿಗ್ರಹವನ್ನು ಆರಾಧನೆ ಮಾಡುವಂತಹ ದಿನಗಳು? ಇದು 9ನೇ ವರ್ಷ ಭೂಮಿ ಪೂಜೆ ಮಾಡಿ, ಇದು 9ನೇ ವರ್ಷಕ್ಕೆ ಇವಾಗ ಕಲಶ ಸ್ಥಾಪನೆ ಮಾಡಿರೋಂಥದ್ದು. ನಮ್ಗೆ ಇವಾಗ ಬಾಬಾ ಪರ್ಮಿಷನ್ ಕೊಟ್ಟು ಇವಾಗ ಮಾಡಿಸಿದ್ದಾರೆ ಇಷ್ಟು ದಿವಸಕ್ಕೆ. ಅಂದರೆ ಬಾಬಾ ಇಲ್ಲಿ ಬರೋದಕ್ಕೆ ಮುಂಚಿತವಾಗಲೇ ಬಾಬಾ ನನ್ನ ಕನಸಲ್ಲಿ ತೋರಿಸಿ ಒಂದು ಇಲ್ಲಿ ಪಕ್ಕದಲ್ಲಿರೋಂಥ ಗಣೇಶ ಏಕಶಿಲಾ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಚಿಕ್ಕ ಕಲ್ಲಾಗ ಅದು ರೂಪ ಇಲ್ಲದಂಥ ಕಲ್ಲನ್ನು ನನಗೆ ತೋರಿಸ್ರು, ಅದನ್ನು ಸ್ಥಾಪನೆ ಮಾಡೋಕ್ಕೆ ಹೇಳ್ಬಿಟ್ಟು. ಆ ಕಲ್ಲನ್ನು ನಾನು ಹೆಂಗೆ ಸ್ಥಾಪನೆ ಮಾಡೋದು ನನಗೆ ಅರ್ಥ ಆಗಿದೆ. ಕೆಳಗಡೆ ಒಂದು ಬೇವಿನ ಮರ ಇದೆ, ಚಿಕ್ಕ ಇಷ್ಟು ಮರ ಇತ್ತು, ಆ ಮರದ ಹತ್ರ ಹಾಕ್ಬಿಟ್ಟಿದ್ದೆ. ಸುಮಾರು ಒಂದು 6 ತಿಂಗಳು ಅದ್ರ ಬಗ್ಗೆ ನನಗೆ ಏನು ಮಾಡಬೇಕು ಗೊತ್ತಿಲ್ಲ, ಬಿಟ್ಬಿಟ್ಟಿದ್ದೆ. 6 ತಿಂಗಳ ನಂತರ ಮತ್ತೆ ವಿಜಯದಶಮಿ ನಾಳೆ ಬರುತ್ತೆ. ಇವತ್ತು ಏನೋ ಒಂದು ಕೆಲಸಕ್ಕೆ ಈ ಸ್ಥಳದಲ್ಲಿ ಬಂದು ಕೂತಿದ್ದೀವಿ, ಒಂದು 5-6 ಜನ. ಇವರು ಮಹೇಶ್ ಅವರು ಅಂತ, ಇನ್ನೊಬ್ಬರು ಸುಂದರರಾಜ ನಾಯ್ಡು ಅಂತ, ಒಂದು 90 ವರ್ಷದವರು. ನಾವೆಲ್ಲ ಕೂತ್ಕೊಂಡು ಏನೋ ಮಾತಾಡ್ಕೊತ ಇದ್ದು ಬಾಬಾ ಬಗ್ಗೆ. ಆ ಕಲ್ಲು ಜ್ಞಾಪಕ ಬಂತು, ಅದು ತೊಗೊಂಬಂದು ಅಲ್ಲಿಟ್ಟು ನೀರು ಹಾಕಿ ಒರೆಸಿದ್ರೆ ಇವರೆಲ್ಲ ಗಣೇಶ ಥರ ಕಾಣ್ತಾ ಇದೆ ಅಂತ ಒಂದು ಮಾತಂದರು. ಆ ನೀರು ಹಾಕಿ ಒರೆಸಿ ಆವತ್ತು ಗಣೇಶನ ಸರಿ ಅಂದ್ಬಿಟ್ಟು ಮತ್ತೆ ಯಾವುದೋ ಒಂದು ಸಿಂಗಪೂರಲ್ಲಿ ಮೇಡಮ್ ಹೆಸರು ಏನೋ ಜ್ಞಾಪಕ ಇಲ್ಲ, ಅವರು ಕನ್ಸಲ್ಲಿ ಕಾಣಿಸ್ಕೊಂಡು ತುಂಬ ಪವಾಡ ಇದೆ ಆ ವಿಗ್ರಹ ಅಂದ್ಬಿಟ್ಟು ಅವರು ಕನ್ಸಲ್ಲಿ ಕಾಣಿಸ್ಕೊಂಡು ಅಡ್ರೆಸ್ ಹುಡ್ಕೊಂಡು ಬಂದಿದ್ರು. ಅವರು ಒಂದು ಕಾಣಿಕೆ ಅಂತ ಕೊಟ್ಟು ಸ್ಥಾಪನೆ ಮಾಡಿ ಒಳ್ಳೇದಾಗತ್ತಂತ ಮಾಡಿದ್ದು. ಇವತ್ತಿಗೆ ನಾವು ಫಸ್ಟು ಸಿಕ್ಕಿರೋದಕ್ಕೆ ಇವತ್ತಿಗೆ 4ರಷ್ಟು ಬೆಳೆದಿದೆ. ಅದರಲ್ಲಿ ಬರೋಂಥ ಒಂದು ಬೇವರು ನೀರು ಬರುತ್ತೆ ಆರತಿ ಮಾಡೋ ಸಮಯದಲ್ಲಿ. ಆ ತೀರ್ಥ ಎಷ್ಟು ಪವಿತ್ರವಾದಂದರೆ ತುಂಬ ಅದ್ಭುತವಾಗಿ, ಎಂಥ ಕಾಯಿಲೆಗಳು ಇನ್ನೇನು ನಾಳೆ ಸತ್ತು ಹೋಗ್ತಾರೆ ಅವ್ರು ಬದುಕೋದೇ ಇಲ್ಲ. ಐಸಿಯುನಿಂದ ಹೊರಗಡೆ ಹಾಕಿರೋರು ಕೂಡ ಬದುಕಿದ್ದಾರೆ. ಇಲ್ಲೇ ರೀತಿಯಾದಂಥ ಭಕ್ತರೆಲ್ಲ ಇಲ್ಲಿ ಬರ್ತಾರೆ, ಹಾಗೆಯೇ ಯಾವ ರೀತಿಯಾದಂಥ ಕಷ್ಟಗಳನ್ನು ಇಲ್ಲಿ ಬಂದು ಹೇಳ್ಕೊಳ್ತಾರೆ, ಜೊತೆಗೆ ಪರಿಹಾರ ಎಲ್ಲ ಹೇಗೆ ಸಿಗ್ತಾ ಇದೆ ಇಲ್ಲಿ ಅನ್ನುವಂಥದ್ದು. ಇಲ್ಲಿ ಬರೋವಾಗ ತುಂಬ ಕಷ್ಟಗಳಲ್ಲೇ ಬರ್ತಾರೆ, ಹತ್ಕೊಂಡು ಬರ್ತಾರೆ. 1 ವಾರ 2 ವಾರ ತೀರ್ಥ ಹಾಕ್ಸ್ಕೊಂಡ್ಮೇಲೆ ಫುಲ್ಲು ರಿಲೀಫ್ ಆಗ್ತಾರೆ, ಒಳ್ಳೆ ಸೇವೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರಿಗೆ ಮೊನ್ನೆ ಈಗ ಒಂದು 2 ವಾರದಿಂದ ಒಂದು ಕಣ್ಣು ನಾರಾಯಣ ನೇತ್ರಾಲಯದಲ್ಲಿ ಕಣ್ಣೇ ತೆಗಿಬೇಕಂದ್ರೆ ರಿಮೂವ್ ಮಾಡಬೇಕಂತ ಕ್ಯೂ ಹಿಡಿದ್ಬಿಟ್ಟು ಏನೋ ಒಂದು ಪ್ರಾಬ್ಲಮ್ ಆಗಿ ಇಲ್ಲೇ ಎಲ್ಲೋ ಇರ್ತಾರೆ ಅವರು, ತೋರಿಸ್ತೀನಿ. ಸರಿ ಬಾಬಾ ನಂಬ್ಕೊಂಡು ಬಂದಿದ್ರು ಪಾಪ, ಹತ್ಕೊಂಡು ಆ ತೀರ್ಥ ಹಾಕಿದ್ದು 3 ವಾರಕ್ಕೆಲ್ಲ ಆ ಒಂದು ಕಾಯಿಲೆ ಹೊಟ್ಟೋಯ್ತು. ತುಂಬ ಚೆನ್ನಾಗಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಮತ್ತೆ ಚೆಕಪ್ ಮಾಡೋಕ್ಕೆ. ಏನು ನಿನ್ಗೆ ಆಪ್ರೇಷನ್ನೇ ಬೇಡ, ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ದಾರೆ. ಅವ್ರು ಬಂದು ಇವಾಗ ಪ್ರತಿ 1 ವಾರ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾರೆ ಸರ್. ಇಲ್ಲೇ ಎಲ್ಲೋ ಇದ್ದಾರೆ ಅವರು, ನೋಡ್ಬೋದು. ಈ ಥರ ತುಂಬ ಜನಕ್ಕಾಗಿದೆ. ಸ್ಕಿನ್ ಪ್ರಾಬ್ಲಮ್ಮು, ಮಕ್ಕಳಾಗದಿರೋ ಮಕ್ಕಳು, ಮದುವೆ ಆಗದಿರೋ ಮದುವೆ, ಇಂಥ ಒಂದು ಇದೆಲ್ಲ ತುಂಬ ಒಳ್ಳೆ ಕೆಲಸ. ಯಾವ ರೀತಿಯಾಗಿ ಈಗ ಪರಿಹಾರ ಆದಮೇಲೆ ಬಂದವರು ಸುಮಾರು ಜನ ಇದ್ದಾರೆ, ಬರ್ತಿದ್ದಾರಾ ಹೇಗೆ? ಕನಿಷ್ಠ ಪಕ್ಷ ಅಂದ್ರೂ ಇಲ್ಲಿ ಬಂದಿರೋಂಥ ಜನದಲ್ಲಿ ಒಂದು 30% ಪೂರ್ತಿ ಹೊಸ ಹಲ್ಬರು ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಪರಿಹಾರ ಆಗಿರೋರೆ. 99% ಪರಿಹಾರ ಆಗಿರೋರೆ ಇಲ್ಲಿ ಬಂದಿರೋದು. ಇಲ್ಲೇ ಉದಾಹರಣೆಗೆ ಇಲ್ಲೇ ಇದ್ದಾರೆ, ಬೇಕಾದರೆ ಮಾತಾಡಿಸಿ ಸರ್ ಹೇಳ್ತಾರೆ. ಅಂದರೆ ವಾರದ ಪ್ರತಿದಿನ ಕೂಡ ಇಲ್ಲಿ ತೆರೆದಿರುತ್ತೆ ದೇವಸ್ಥಾನ ಹೇಗೆ ಅನ್ನುವಂಥದ್ದು, ಯಾವ ಥರ ಬರಬಹುದು ಇನ್ನು ಬರಬೇಕಾದಂತಹ ಭಕ್ತಾದಿಗಳೆಲ್ಲ? ಇಲ್ಲಿ ಪ್ರತಿ ದಿವಸನೂ 4 ಆರತಿ ಇರುತ್ತೆ ಬಾಬಾ ಅವ್ರದ್ದು. ಅಂದರೆ ಮುಖ್ಯವಾಗಿ ಏನಂದರೆ ಗುರುವಾರ ಭಾನುವಾರ ಮಧ್ಯಾಹ್ನ 12 ಗಂಟೆ ಆರತಿ ತುಂಬ ವಿಶೇಷವಾಗಿ ಮಾಡೋಂಥದ್ದು ಇಲ್ಲಿ. ಏನಕ್ಕೆ ಅವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ,
ಇಲ್ಲಿ ಬಾಬಾರವ್ರಿಗೆ ಆರತಿ ಮಾಡೋ ಸಮಯದಲ್ಲಿ ಏಕಶಿಲೆ ಗಣಪತಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಪಕ್ಕದಲ್ಲಿದೆಯಲ್ಲ, ಆಟೋಮೆಟಿಕ್ಕಾಗಿ ಬೆವರು ಸ್ಟಾರ್ಟ್ ಆಗುತ್ತೆ ಸ್ವಾಮಿಯಲ್ಲಿ. ನಮಗೇನು ರೂಪ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ನನ್ನ ಒಂದು ಇದಕ್ಕೆ ಬಾಬಾನೇ ಅಲ್ಲಿರೋದು ಅಂತ ನನ್ನ ಒಂದು ಇದು ರೂಪ ಅವರಲ್ಲಿದೆ. ಬೆವರು ಹಿಡ್ದಂಗೆ ಆಗುತ್ತೆ. ಆ ಅಭಿಷೇಕ ಮಾಡಿರೋ ತೀರ್ಥಕ್ಕೋಸ್ಕರ ಆ ಒಂದು ಟೈಮ್ 12 ಗಂಟೆ ಆರತಿ ಆದಮೇಲೆ ಕೊಡೋ ಅಂಥದ್ದು. ಆ ಆರತಿ ಆದಮೇಲೆ ಕೊಟ್ಟರೆ ಆ ತೀರ್ಥ ಹಾಕ್ಸ್ಕೊಂಡು ಏನೋ ಇನ್ನು 3 ವಾರ 10 ವಾರ ಏನೇನೋ ಹೇಳ್ತಾರೆ, ಅವೆಲ್ಲ ಏನಿಲ್ಲ. ಶ್ರದ್ಧೆ ಭಕ್ತಿಯಿಂದ ತೀರ್ಥ ಹಾಕ್ಸ್ಕೊಂಡು ಬಾಬಾ ವಿಭೂದಿ ಇಟ್ಕೊಂಡು ದ್ವಾರಕ ಮೇಲೆ ಕೂತ್ಕೊಂಡು ಒಂದು ದೀಪ ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ಒಳ್ಳೆ ಇಮ್ಮಿಡಿಯೇಟ್ಲೇ ಅವ್ರಿಗೆ ರಿಲೀಫು ಅನ್ನೋದು ಸಿಗತ್ತೆ. ಆದರೆ ಒಂದು 5 ವಾರ 9 ವಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನ. ತುಂಬ ಚೆನ್ನಾಗಿ ಸೇವೆಗಳು ನಡೀತಾ ಇದೆ, ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ಇನ್ನು ಗುರುಪೂರ್ಣಿಮೆ ದಿವಸ ಏನೆಲ್ಲ ಪೂಜೆ ನಡೆಯಿತು ಇವತ್ತು ಅನ್ನುವಂಥದ್ದು, ಬೆಳಗ್ಗೆಯಿಂದ ಸಂಜೆ ತನಕ ಯಾವುದೆಲ್ಲ ರೀತಿಯಾದಂತಹ ಪೂಜೆಗಳನ್ನು ಇಲ್ಲಿ ನೆರವೇರಿಸಿದ್ರಿ? ಈಗ ಬೆಳಿಗ್ಗೆ 6:30 ಕಾಕಡ ಆರತಿ ಆಯಿತು, ಮಹಾಮಂಗಳಾರತಿ ಮತ್ತು ಕಲಶ ಸ್ಥಾಪನೆ ಆಯಿತು. ಈಗ 4:15 6 ಗಂಟೆ ತನಕ ಪಲ್ಲಕ್ಕಿ ಉತ್ಸವ ಇದೆ. ಪಲ್ಲಕ್ಕಿ ಉತ್ಸವ ನಂತರ ಧೂಪಾರತಿ ಆಗುತ್ತೆ. ಧೂಪಾರತಿ ನಂತರ ಶೇಷಾರತಿ ಆದಮೇಲೆ ಕ್ಲೋಸ್ ಆಗುತ್ತೆ ಸರ್. ಇನ್ನು ಬಾಬಾರನ್ನು ನೋಡೋದಕ್ಕೇ ಒಂದು ಚಂದ, ಅಂದರೆ ಅಲಂಕಾರ ನೋಡಿದರೆ ತುಂಬಾ ಖುಷಿ ಅನಿಸುತ್ತೆ. ಸೊ ಅಲಂಕಾರದ ಬಗ್ಗೆ ಏನು ಹೇಳ್ತೀರಾ? ಇಷ್ಟು ಜನ ಬಂದು ಕ್ಯೂ ಅಲ್ಲಿ ನಿಂತು ದೇವರನ್ನ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದಾರೆ. ಇದು ನಮ್ಮ ಪೂರ್ವಜನ್ಮ ಪುಣ್ಯ ಅಂತ ತಿಳ್ಕೊಬೋದು. ನನಗಂತೂ ನಾನು ಹುಟ್ಟಿರೋವಾಗಿನ ದೇವಸ್ಥಾನ ಕಟ್ಟಿದವನು ಅಲ್ಲ, ಪೂಜೆ ಮಾಡಿದವನು ಅಲ್ಲ. ಆ ಬಾಬಾನೇ ಕನಸಲ್ಲಿ ನಾನು ನೋಡಿದ್ದೀನಿ, ರಿಯಲಾಗಿ ಪ್ರಸಾದ ತೊಗೊಂಡಿದ್ದೀನಿ. ವಿಭೂದಿ ಇಷ್ಟು ಆಗಲ್ಲ ನನಗೆ ಬಾಬಾ ಇಟ್ಟಿದ್ದು. ಆವತ್ತಿಂದನೇ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ಬಾಬಾ ನಮ್ಮ ಕೈಯಲ್ಲಿ ಇದೆಲ್ಲ ಮಾಡಿಸಿದಾರೆ ಅಂತ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ನಡೆದಿದ್ರೆ ನನಗೇನು ಗೊತ್ತಾಗ್ತಾ ಇಲ್ಲ. ಮನೆಗೆ ಹೋದ್ಮೇಲೆ ಆ ವಿಡಿಯೋಗಳು ಅವು ಇವು ನೋಡೋವಾಗ ಅಷ್ಟೊಂದು ಸಂತೋಷ ಆಗುತ್ತೆ. ಬಂದಿರೋಂಥ ಭಕ್ತಗಳು ಕರೆದು, ಗುರುಗಳೇ ಹಿಂಗೆ ಆಯಿತು, ಒಳ್ಳೇದಾಯಿತು, ನಾನಲ್ಲಮ್ಮ ಗುರುಗಳು, ಬಾಬಾ ನಾವರು ಚಿಕ್ಕ ಸೇವಕರು ಅಷ್ಟೇ ಅಮ್ಮ, ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ ಸರ್. ನಿಜಕ್ಕೂ ಬಾಬರ ಪವಾಡ ನಿಜಕ್ಕೂ ಅಮೋಘ. ಜೊತೆಗೆ ಬೆಂಗಳೂರಿನಿಂದ ಇದು ಒಂದು ಸ್ವಲ್ಪ ದೂರನೇ ಇದೆ ಈ ಒಂದು ಸ್ಥಳ. ಸೊ ಎಲ್ಲಿಂದೆಲ್ಲ ಇಲ್ಲಿ ಬರ್ತಾರೆ ಸರ್? ಈಗ ನಾರ್ಮಲ್ ದಿನಗಳಲ್ಲಿ ಎಲ್ಲಿಂದೆಲ್ಲ ಭಕ್ತಾದಿಗಳು ಬರ್ತಾರೆ ಅನ್ನುವಂಥದ್ದು? ಇಲ್ಲಿ ಒಂದು ಹಳ್ಳಿ ವಾತಾವರಣ, ಇಲ್ಲಿ ಆಟೋ ಬರಲ್ಲ, ಬಸ್ಸುಗಳು ಸ್ವಲ್ಪ ಕಮ್ಮಿ ಇದೆ. ಆದರೂ ಕೂಡ ತುಂಬ ಇಲ್ಲಿ ಬರೋರೆಲ್ಲ ತುಂಬ ದೂರದಿಂದ, ಸಿಟಿನಿಂದ ಆಚೆ ಇರೋಂಥವ್ರು, ಸಿಟಿಯಲ್ಲಿರೋಂಥವ್ರು, ದೇವನಹಳ್ಳಿ, ತಮಿಳ್ನಾಡು ಕೃಷ್ಣಗಿರಿನಿಂದ ಬರ್ತಾರೆ, ಮೈಸೂರಿನಿಂದ ಬರ್ತಾರೆ, ತುಮಕೂರಿನಿಂದ ಬರ್ತಾರೆ. ಮೊನ್ನೆ UK ಬಂದು ಇಲ್ಲಿ ರೂಮ್ ಮಾಡ್ಕೊಂಡು ಇದ್ದು 2 ದಿವಸ ಇಲ್ಲಿ ಬಂದು ಸೇವೆ ಮಾಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಇವತ್ತು ನಮ್ಮ ಬಾಬಾ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಡಿವೋಟಿಗಳು UK, ಸಿಂಗಪೂರು, ಇನ್ನು ತುಂಬ ಹೊರಗಡೆ ಎಲ್ಲ ತುಂಬ ಜನ ಇದ್ದಾರೆ. ಕನಿಷ್ಠ ಪಕ್ಷ ಅಂದ್ರೆ ಬಾಬಾಗೋಸ್ಕರ ವರ್ಷಕ್ಕೊಂದ್ಸಲ ಅವ್ರದ್ದು ಎಷ್ಟೇ ಕಷ್ಟಗಳಿದ್ರು ಕೂಡ ಬಾಬಾಗೋಸ್ಕರನೇ ಖರ್ಚು ಮಾಡಿ ಇಷ್ಟು ದೂರ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ವಾಟ್ಸಾಪಲ್ಲಿ ವಾಟ್ಸಾಪಲ್ಲಿ ನೋಡಿಕೊಂಡು ಪಾಪ ಅಲ್ಲಿಂದ ಸಂಕಲ್ಪ ಮಾಡ್ಕೊತಾರೆ. ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ. ಈಗ ಆಲ್ಮೋಸ್ಟ್ ಒಂದು 2 UK ಬಂದು ಪಾಪ ಇದ್ದಾರೆ. ಇಲ್ಲೇ ಇದ್ದಾರೆ ಸಾಯಿರಾಮ್, ಅಲ್ಲೇ ಕೂತಿದ್ದಾರೆ ಪಾಪ. ಬರ್ತಾಯಿದ್ದಾರೆ. ಎಲ್ಲ ಬಾಬಾ ಏನೋ ಅವ್ರಿಗೆ ಗೊತ್ತಿಲ್ಲ. ಇಲ್ಲೇನೆಂದರೆ ಮುಖ್ಯವಾಗಿ ನಾವು ಒಂದು ದೇವಸ್ಥಾನ, ಒಂದು ಬೇರೆ ಏನೋ ಇಲ್ಲೇನೋ ಗುರುಗಳು ಆ ಥರ ಇಲ್ಲ. ನಮ್ಮ ಸ್ವಂತ ತಾತ, ನಾವು ಮನೆಯಲ್ಲಿ ತಾತನ ಹತ್ರ ಹೆಂಗಿರ್ತೀವೋ ಆ ಒಂದು ಪ್ರೀತಿ ಇಲ್ಲಿ ಡೈರೆಕ್ಟಾಗಿ ನಾವು ನೀವು ಹೆಂಗೆ ಮಾತಾಡ್ತಾ ಇದೀವಿ ಆ ಥರ ಇಲ್ಲಿ ಯಾವುದೇ ಅಡ್ಡಿ ಇಲ್ಲ. ಬಾಬಾ ಹತ್ರ ಅವರವರ ಭಕ್ತಾದಿಗಳು ಅವರು ಇಷ್ಟಾನುಸಾರ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಕೆಲವೆಡೆ ದ್ವಾರಕಾಮ ಮಾಡಿದ್ದೀವಿ, ಅಲ್ಲಿ ಅರ್ಚಕರೇ ಇರಲ್ಲ, ಭಕ್ತಾದಿಗಳೇ ಬಂದು ಪಾಪ ಅವ್ರು ಇಷ್ಟಾನುಸಾರ ಅಷ್ಟು ಪ್ರೀತಿಯಾಗಿ ಪೂಜೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷವಾಗಿ ಶಿರಡಿಗೆ ಬಂದಂಗೆ ಆಗತ್ತೆ ಅಂತಾರೆ ಅವರು ಭಕ್ತಾದಿಗಳು. ಹೇಳ್ತಾರೆ ನಮಗೂ ಇನ್ನೂ ತುಂಬ ಖುಷಿ ಆಗುತ್ತೆ, ಇನ್ನೂ ಏನೇನೋ ಮಾಡಬೇಕಂತ ಆಸೆ ಆಗುತ್ತೆ. ಒಂದೇನಂದ್ರೆ ಇಷ್ಟೆಲ್ಲ ಬಾಬಾ ಮಾಡಿಸಿದ್ದಾರೆ, ಒಂದು ಅನ್ನದಾನ ಸೇವೆ ಮಾಡಬೇಕನ್ನೋದು ಒಂದು ಆಸೆ ಇಟ್ಕೊಂಡಿದ್ವಿ, ಒಂದು ಗೋಸೇಲೆ ಮಾಡಬೇಕಂತ ಒಂದು ಆಸೆ ಇಟ್ಟಿದ್ದೀವಿ. ಬಾಬಾ ಇಷ್ಟೆಲ್ಲ ಮಾಡಿಸಿದ್ರೆ ಅದನ್ನು ಮಾಡಿಸ್ತಾರೆ ಅನ್ನೋ ನಂಬಿಕೆ ಇದೆ. ಆದಷ್ಟು ಬೇಗ ಅದನ್ನು ಆಗತ್ತೆ ಸರ್. ಕರ್ನಾಟಕ ನ್ಯೂಸ್ ಬೀಟ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಜೈ ಸಾಯಿರಾಮ್, ಜೈ ಸಾಯಿರಾಮ್. ಒಳ್ಳೆಯದಾಗಲಿ ಸರ್. Hi brother, how are you?
ಸಾಯಿಬಾಬಾ ದೇವಸ್ಥಾನಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬ್ರದರ್ ಆಗಿರುವಂತಹ ಮಹೇಶ್ ಅವರು ಕೂಡ ಬಂದಿದ್ದಾರೆ. ಬನ್ನಿ ಅವರನ್ನು ಕೂಡ ಮಾತನಾಡಿಸೋಣ. ಸರ್ ನಮಸ್ತೆ ಸರ್, ಮೊದಲನೇದಾಗಿ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಸರ್. ನಮಸ್ತೆ ಮೇಡಮ್. ನಾಡಿನ ಸಮಸ್ತ ಜನತೆಗಳಿಗೆ ಗುರುಪೂರ್ಣಿಮೆಯ ಶುಭಾಶಯಗಳು ಹೇಗೆ ಬಯಸ್ತೀನಿ. ಮೇಡಮ್ ಹೇಗಿದ್ದೀರಾ ನೀವು? ನಾವು ಚೆನ್ನಾಗಿದ್ದೀವಿ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇವತ್ತು ಗುರುಪೂರ್ಣಿಮೆ ಗೊತ್ತಿರುತ್ತೆ, ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧವನ್ನು ಒಂದು ಸಂಕೇತವಾಗಿ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾರ್ಮಲಿ ಗುರುಪೂರ್ಣಿಮೆ ಅಂದಾಗ ನಾವು ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡ್ತೀವಿ. ಇವತ್ತು ಗುರುಪೂರ್ಣಿಮೆ ದಿನ ನಮ್ಮ ಶಿರಡಿ ಸಾಯಿಬಾಬಾ ಅವರ ಮಂದಿರಕ್ಕೆ ಬೈನಹಳ್ಳಿ ದರ್ಶನಕ್ಕೆ ಬಂದಿದ್ದೀವಿ. ತುಂಬ ಖುಷಿಯಾಯಿತು ಈ ಟೆಂಪಲ್ಗೆ ಬಂದು. ಫಸ್ಟ್ ಟೈಮ್ ಬಂದಿರೋದು. ಅದು ತುಂಬ ವೈಬ್ರೇಷನ್ ಇದೆ, ಪಾಸಿಟಿವ್ ವೈಬ್ರೇಷನ್ ತುಂಬ ಇದೆ. ನಾರ್ಮಲಿ ಗುರುಪೂರ್ಣಿಮೆ ಟೈಮಲ್ಲಿ ಗುರುಗಳ ಟೆಂಪಲ್ಗೆ ಹೋಗ್ತೀವಿ. ಇವತ್ತು ಇಲ್ಲಿ ನಮ್ಮ ಸಾಯಿಬಾಬಾ ಟೆಂಪಲ್ ಬಂದಿದ್ದೀವಿ. ನೀವು ಎಷ್ಟು ನಂಬ್ತೀರಾ? ಅಂದರೆ ಸಾಯಿಬಾಬಾ ಅಂದರೆ ಒಂದು ಪವಾಡ ಇರುತ್ತೆ, ಒಂದು ಲೈಫಲ್ಲಿ ಒಂದು ಏನಾದರೂ ಒಂದು ಚಮತ್ಕಾರ ಮಾಡೇ ಮಾಡ್ತಾರೆ. ಸೊ ನಿಮ್ಮ ಲೈಫಲ್ಲಿ ಹೇಗೆ ಸಾಯಿಬಾಬಾ ಅವರು ಬಂದಿದ್ದಾರೆ? ಮೇಡಮ್, ಬಾಬಾನ ತುಂಬ ನಂಬ್ತೀನಿ ನಾನು. ಈಗ ಚಿಕ್ಕ ವಯಸ್ಸಿನ ತುಂಬ ಬಾಬಾ ನಮಗೆ ಶಿರಡಿಗೂ ಹೋಗ್ತಾ ಇರ್ತೀವಿ. ನಂಬಿಕೆ ಅನ್ನೋದು ಇದ್ದೇ ಇದೆ, ಎಲ್ಲ ದೇವ್ರ ಮೇಲೂ ಇದೆ, ನಮ್ಮ ಬಾಬಾ ಅವ್ರ ಮೇಲೂ ಅಷ್ಟೇ ನಂಬಿಕೆ ಇದೆ ನಮಗೆ. ಇನ್ನು ಗುರುಪೂರ್ಣಿಮೆ ಅಂದ ತಕ್ಷಣ ಒಬ್ಬರು ಗುರುಗಳು ನೆನಪಾಗ್ತಾರೆ, ಎಲ್ರಿಗೂ ನೆನಪಾಗ್ತಾರೆ. ಸೊ ನಿಮ್ಗೆ ಯಾರು ನೆನಪಾಗ್ತಾರೆ? ಅಲ್ಲ, ನಮ್ಮ ಗುರುಗಳು ಅಂದರೆ ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದಾಗ ನಮ್ಮ ಮೌನೇಶ್ ಬಣ್ಣಿಗರ್ ಸರ್ ಅಂತಿದ್ರು, ಅವ್ರು ನೆನಪಾಗ್ತಾರೆ. ಮತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಆಚಾರ್ಯಲ್ಲೂ ಸರ್ ಅಂತಿದ್ರು, ಅವ್ರು ನೆನಪಾಗ್ತಾರೆ. ಮತ್ತು ತುಂಬ ಜನ ಹಂಗೆ ಟೀಚರ್ಸ್ ನೆನಪಾಗ್ತಾರೆ. ಮೇನ್ಲಿ ಇವರಿಬ್ಬರು ನೆನಪಾಗ್ತಾರೆ ಜಾಸ್ತಿ ನಮಗೆ. ಮನೇಲಿ ಹೇಗೆ ಸರ್ ಸೆಲೆಬ್ರೇಟ್ ಮಾಡಿದ್ದಾರೆ ಗುರುಪೂರ್ಣಿಮೆಯನ್ನು? ನಾರ್ಮಲ್ ಮೇಡಮ್, ಪೂಜೆ ಪುರಸ್ಕಾರ ಮಾಡಿ ನಾರ್ಮಲ್ ಅಷ್ಟೇ. ಈಗ ದೇವಸ್ಥಾನ ಗುರುಪೂರ್ಣಿಮೆ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ ವೈಫ್ ಬಂದಿದ್ದಾರೆ, ಅವ್ರ ಜೊತೆ ಟೆಂಪಲ್ ಬರ್ತೀವಿ. ಓಕೆ, ಇಲ್ಲಿಯ ವೈಬ್ರೇಷನ್ ಅಂದರೆ ಇಲ್ಲಿಯ ಒಂದು ವೈಬ್ ನೋಡಿ ನಿಮ್ಗೆ ಏನು ಅನಿಸುತ್ತೆ ಸರ್? ತುಂಬ ಜನ ಸೇರಿದ್ದಾರೆ, ಈ ಒಂದು ಪರ್ಟಿಕ್ಯುಲರ್ ಈ ದೇವಸ್ಥಾನಕ್ಕೆ ನೀವು ಬಂದಿದ್ದೀರಾ, ಇದ್ರ ಬಗ್ಗೆ? ಇಲ್ಲ ಮೇಡಮ್, ಆ್ಯಕ್ಚುಲಿ ಅದೇ ಹೇಳ್ದೆ, ತುಂಬ ಪಾಸಿಟಿವ್ ವೈಬ್ರೇಷನ್ ಇದೆ. ಬಂದ ತಕ್ಷಣ ವೈಬ್ರೇಷನ್, ಹೋದ ತಕ್ಷಣ ಮತ್ತು ಬಾಬಾ ಅವರ ಪ್ರತಿಮೆ ಇದೆಯಲ್ಲ, ಅದು ನೋಡಿದಾಗ ಮೈಯಲ್ಲಿ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಯಿತು. ತುಂಬ ವೈಬ್ರೇಷನ್ ಚೆನ್ನಾಗಿದೆ ಇಲ್ಲಿ. ಫಸ್ಟ್ ಟೈಮ್ ಬಂದಿರೋದು, ಒಳ್ಳೆ ಪಾಸಿಟಿವ್ ವೈಬ್ ಇದೆ ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ಸರ್. ನೋಡಿದ್ರಲ್ಲ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬ್ರದರ್ ಬಂದರು, ಇಲ್ಲಿ ಮಾತನಾಡಿದರು. ಅಂದರೆ ಗುರುಪೂರ್ಣಿಮೆಯನ್ನು ಅವ್ರು ಯಾವ ರೀತಿ ಆಚರಣೆಯನ್ನು ಮಾಡ್ತಾರೆ, ಸ್ಪೆಷಲಾಗಿ ಸಾಯಿಬಾಬನನ್ನು ಯಾಕೆ ನಂಬ್ತಾರೆ, ಇಲ್ಲಿ ಬಂದು ಕೂಡ ಅವ್ರ ಪೂಜೆಯನ್ನು ಕೂಡ ನೆರವೇರಿಸಿರುವಂಥದ್ದು.
ಅದ್ದೂರಿ ಅಂದ್ರೆ ಕೋಟಿ 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 ಖರ್ಚು ಮಾಡಿ ಅಲ್ಲ, ಅದಕ್ಕಿಂತ ವಿలుವಾದಂತ ಹೃದಯಪೂರ್ವಕವಾಗಿ ಎಲ್ಲರೂ ನಡೆಸ್ಕೊಂತಾರೆ. ಯಾಕಂದ್ರೆ ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ. ತಂದೆ ತಾಯಿ ಜನ್ಮ ಕೊಟ್ಟರು ನಮ್ಮನ್ನ ಮನುಷ್ಯನಾಗಿ ಬೆಳೆಸೋದು ಗುರು ಮಾತ್ರ. ಕೇವಲ ಪಾಠ್ಯ ಪುಸ್ತಕದಲ್ಲಿರುವಂಥದ್ದು ನಾವು ಬದುಕೋದಕ್ಕೋಸ್ಕರ ಮಹಾಭಾರತ, ಭಾಗವತ ಬರೆದಂತ ವ್ಯಾಸ ಪೌರ್ಣಮಿ ಅಂತ ಕರಿತೀವಿ. ಇವತ್ತು ಅವರು ಹುಟ್ಟಿದ ದಿನ, ಅದಕ್ಕೆ ವ್ಯಾಸ ಪೌರ್ಣಮಿ. ಈ ಆಷಾಢದಲ್ಲಿ ಬರುವಂಥದ್ದು ಅವರ ಹೆಸರಲ್ಲಿ ಗುರು ಪೌರ್ಣಮಿ ಅಂತ ನಾವು ಮಾಡ್ತಾ ಇದೀವಿ. ನಾವು ಏನು ವೇದಗಳಂತ ನಾವು ಕೇಳಿಸ್ಕೊಂಡಿದ್ದೀವಿ. ನಾವು ಯಾರು ಗುರು ಸೇವೆ ಮಾಡ್ತಾರೋ, ಯಾರು ಗುರು ಮಾರ್ಗದಲ್ಲಿ ನಡೀತಾರೋ ಅವನ್ನ ಕಲಿಯಾಗಲಿ ಯಮಧರ್ಮ ಆಗಲಿ ಏನು ಮಾಡಕ್ಕಾಗಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರೆ ಕಲಿ ಮಹಾಪುರುಷರಿಗೆ, ಕಲಿಯುಗದಲ್ಲಿ ನೀವು ಯಾರನ್ನ ಕೆಟ್ಟದ್ದು ಮಾಡಕ್ಕಾಗಲ್ಲ. ಯಾರು ನನ್ನ ಇಷ್ಟಪಡ್ತಾರೋ, ನನ್ನ ಸೇವೆ ಮಾಡ್ತಾರೋ ಅವರಿಗೆ ಆರೋಗ್ಯ, ಸುಖ, ಸಂತೋಷ ಎಲ್ಲ ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದೇ ಮಾತು ಪ್ರಕಾರ ಕಲಿಯುಗದಲ್ಲಿ ಬಾಬಾ ರೂಪದಲ್ಲಿರುವಂತ ಗುರು ನಮ್ಮ ಸಾನ್ನಿಧ್ಯದಲ್ಲಿದ್ದಾರೆ. ಈ ತರ ದೇವಸ್ಥಾನ ಕಟ್ಟಬೇಕಂದ್ರೂ, ಗುರು ಸೇವೆ ಮಾಡ್ಬೇಕಂದ್ರೂ ನಮಗೆ ಆಸೆ ಇದ್ರೆ ಆಗಲ್ಲ. ಆ ಗುರು ನಮ್ಮನ್ನ ಇಷ್ಟಪಡಬೇಕು, ಆ ಗುರು ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಇಂಥವ್ರಿಗೆ ನಾನು ಹೋಲಿಸಿದರೆ ಅವರು ಧರ್ಮವಾಗಿ ನಡೀತಾರೆ ಅನ್ನೋದಕ್ಕೋಸ್ಕರ ಇವತ್ತು ಈ ಗ್ರಾಮದಲ್ಲಿ, ಈ ಸ್ಥಳದಲ್ಲಿ ಆ ಬಾಬಾ ಆಶೀರ್ವಾದದಿಂದ ಈ ದಂಪತಿಗಳು ಈ ದೇವಸ್ಥಾನ ಕಟ್ಟಿದ್ದು, ಈ ರೀತಿ ಪ್ರತಿ ವರ್ಷ ಪೂಜೆ ಮಾಡ್ತಾ ಇರೋದು ಅವ್ರ ತಂದೆ ತಾಯಿ ಮಾಡಿದಂತ ಪುಣ್ಯ. ಆ ದಂಪತಿಗಳು 100 ವರ್ಷ ಆರೋಗ್ಯವಾಗಿರ್ಬೇಕು, ಆನಂದವಾಗಿರ್ಬೇಕು, ಇದೇ ರೀತಿ ಬಾಬಾ ಸೇವೆ ಮಾಡ್ತಿರ್ಬೇಕಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಷ್ಟೇ ಸರ್, ಜೀವನದಲ್ಲಿ ಸಂಪಾದನೆ ಮಾಡ್ತೀವಿ, ತೃಪ್ತಿ ಇರಲ್ಲ. ಯಾರಿಗೆ ಭಕ್ತಿ ಇರುತ್ತೋ ಅವರು ತೃಪ್ತಿಯಾಗಿರ್ತಾರೆ. ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ, ಅತೃಪ್ತರಾಗಿರ್ತಾರೆ, ಸಂತೋಷ ಇರಲ್ಲ, ಶಾಂತಿ ಇರಲ್ಲ. ಅದಕ್ಕೆ ಇಂಥ ಗುರುಗಳ ಸೇವೆ ಮಾಡಿದರೆ, ಇಂಥ ಗುರುಗಳನ್ನ ನಾವು ಅನುಕರಣ ಮಾಡಿದರೆ, ಅವ್ರ ದಾರಿಯಲ್ಲಿ ನಡೆದರೆ ನಾವು ನಿಜವಾಗ್ಲೂ ಸಂತೋಷವಾಗಿರ್ತೀವಿ. ಮನುಷ್ಯ ಏನು ಆಸೆ ಪಡ್ತಾನೋ ದುಡ್ಡು ಕೊಡ್ತಾರೆ, ಜೊತೆಯಲ್ಲಿ ಶಾಂತಿ, ಸುಖ ಎಲ್ಲವನ್ನು ಕೊಡ್ತಾರೆ. ಅದರಿಂದ ನಾನು ನಿಮ್ಗೆ ಹೇಳೋದು ಒಂದೇ, ಬಾಬಾನ ಇಷ್ಟಪಡ್ರಿ, ಗುರುಗಳನ್ನ ಇಷ್ಟಪಡಿ. ಒಳ್ಳೆ ಗುರುನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಗುರು ಶಿರಡಿ ಸಾಯಿಬಾಬಾ, ಅವ್ರ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿರ್ಬೇಕು.
ನಾನು ಪೂಜಿಸಿ ಆರಾಧಿಸುವ ಭಗವಾನ್ ಶ್ರೀ ಸಾಯಿಬಾಬಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಆರೋಗ್ಯ ಕೊಡ್ಲಿ, ಆನಂದ ಕೊಡ್ಲಿ, ಸುಖ ಸಂತೋಷ ಕೊಡ್ಲಿ ಅಂತ ಬಾಬಾನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು. ಅವ್ರ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ಇದೆ. ಮಲ್ಲೇಶ್ವರಂ ಶಿರಡಿ ಸಾಯಿಬಾಬಾ ದೇವಸ್ಥಾನ, ತ್ಯಾಗರಾಜನಗರ ಶಿರಡಿ ಸಾಯಿಬಾಬಾ ದೇವಸ್ಥಾನ, ಹುಬ್ಬಳ್ಳಿಯಲ್ಲಿ ದೇವಸ್ಥಾನ, ಚೆನ್ನೈಯಲ್ಲಿ ಒಂದು ದೇವಸ್ಥಾನ, ಇಷ್ಟು 5 ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದಂತ ಇವರು ಶ್ರೀಚಂದ್ರ ರಾಜ್ಪಾಲ್ ಅವರು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಬಹಳ ಸಂತೋಷ. ಅವ್ರು ಎಷ್ಟು ಕನ್ನಡ ಬರುತ್ತಲ್ಲ ಗೊತ್ತಿಲ್ಲ ಸರ್. ಹಾರ್ಟ್ಲಿ ವೆಲ್ಕಮ್ ಟು ಯುವರ್ ಟೆಂಪಲ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಕ್ಯೂರಿಯಾಸಿಟಿನ ಬಂದು 6 ತಿಂಗಳು ನಾನು ಬರ್ತೀನಿ ಅಂತ ಹೇಳಿದ್ರು. ಎಕ್ಸಾಕ್ಟ್ 12:30 ಬರ್ತೀನಿ ಅಂದ್ರೆ 12:30 ಆಗಿದೆ. ಇದು ಸಮಯ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಬಂದಕ್ಕೆ ನಿಮಗೆ ಧನ್ಯವಾದಗಳು ಸರ್. 5 ದೇವಸ್ಥಾನ, ಬೆಂಗಳೂರಿಗೆ ಮೊದಲನೇ ದೇವಸ್ಥಾನವನ್ನೇ ಪ್ರಾರಂಭ ಮಾಡಿದೆ ಇವರು ಶ್ರೀಚಂದ್ರ ರಾಜ್ಪಾಲ್ ಅವರು. ತ್ಯಾಗರಾಜನಗರ, ಮಲ್ಲೇಶ್ವರಂ ಎರಡೂ ಕೂಡ ಇವರೇ ನಿರ್ಮಾಣ ಮಾಡಿದಂಥದ್ದು ಸರ್. ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ಟು ಯು ಸರ್. Sai devotees, it gives me great pleasure to be invited for this beautiful function. And when they spoke about me, they said that I have constructed a few temples. But let me tell everyone present here, it's not we who are constructing the temples. It is Baba who is giving us a chance to serve him. So we have to keep this in our mind when we do this work of his. It is Baba's grace on us, on me, where he has given me a chance to build a few temples. At our Sai Spiritual Center, the decoration is just out of the world for Guru Purnima. I have got a few photos which I can show to you, but it is just beautiful. This that I have got. Thank you. Thank you sir. Thank you. Sir, please sit here. At 12 o'clock ಆರ್ತಿ. Thank you. ದರ್ಶನ ಆದಂತವ್ರು ಹಾಗೆ ಮೂವ್ ಆಗಬೇಕು. ಅಲ್ಲಿ ವಾಲಂಟಿಯರ್ಸ್ ಯಾರಾದ್ರೂ ಒಬ್ಬರು ಇಲ್ಲಿ ಮೇಲ್ಗಡೆ ಬರಬೇಕು. ಜೈನ್ ಸರ್ ಸ್ವಲ್ಪ ಮೇಲ್ಗಡೆ ಬರಬೇಕು ನೀವು. ಸಾಯಿಬಾಬಾ ದೇವಸ್ಥಾನಕ್ಕೆ ಓಂ ಸಾಯಿ ಪ್ರಕಾಶ್ ಅವರು ಬಂದಿದ್ದಾರೆ, ಖ್ಯಾತ ನಿರ್ಮಾಪಕರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತು ಗುರುಪೂರ್ಣಿಮೆಯ ಸಂಭ್ರಮ, ಎಲ್ಲೆಡೆ ಒಂದು ಸಂಭ್ರಮ ಹರಡಿದೆ. ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ತಾವು ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? 1 ವರ್ಷದಿಂದ ಕಾಯ್ತಾ ಇರ್ತೀವಿ ಗುರುಪೌರ್ಣಿಮೆ ಯಾವಾಗ ಬರುತ್ತೆ, ಗುರುಗಳ ದರ್ಶನ ಹೆಂಗೆ ಮಾಡಬೇಕನ್ನೋ ಆಸೆ ಇರುತ್ತೆ. ಇವತ್ತು ಈ ದೇವಸ್ಥಾನ ಅಲ್ಲ, ನಾನು ಇವತ್ತು 5 ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ಅದೃಷ್ಟ ಅಲ್ವಾ, ನಾವು ತಾಯಿ ತಂದೆ ನಮಗೆ ಜನ್ಮ ಕೊಡ್ತಾರೆ, ಸ್ಕೂಲ್ಗೆ ಹೋದರೆ ಮಾಸ್ಟರ್ಸ್ ಪಾಠ ಹೇಳ್ಕೊಡ್ತಾರೆ, ನನಗೆ ಜ್ಞಾನ ಹೇಳ್ಕೊಡೋರು ಇಂಥ ಗುರುಗಳನ್ನು. ಇದನ್ನು ಗುರುಪೌರ್ಣಿಮೆನ ವ್ಯಾಸ ಪೌರ್ಣಿಮೆ ಅಂತಲೇ ಹೇಳ್ತೀವಿ ನಾವು. ಯಾಕಂದರೆ ಏನು ವೇದಗಳಿದೆಯೋ ಅದು ಸರಿ ಮಾಡಿಕೊಟ್ಟಿದ್ದು ವ್ಯಾಸರು. ಮಹಾಭಾರತ ಭಾಗವತ ಬರೆದು ಕೊಟ್ಟಿದ್ದು ವ್ಯಾಸರು. ಅವರಿಲ್ಲ ಅಂದರೆ ನಮಗೆ ಈ ಸಂಸ್ಕಾರನೇ ಇರ್ತಾ ಇರಲಿಲ್ಲ. ಈ ಗುರು ಪರಂಪರೆ ಏನಿದೆಯೋ, ಬ್ರಹ್ಮ ವಿಷ್ಣು ಮಹೇಶ್ವರರು ಕಲಿಯುಗದಲ್ಲಿ ಚೆನ್ನಾಗಿರಬೇಕು, ಮನುಷ್ಯ ಚೆನ್ನಾಗಿ ಬಾಳಬೇಕು, ತೃಪ್ತಿಯಾಗಿ ಆನಂದವಾಗಿ ಶಾಂತಿಯಾಗಿರ್ಬೇಕಂದ್ರೆ ಗುರುಗಳ ಸಮ್ಮುಖದಲ್ಲಿ ಇರಬೇಕನ್ನೋದಕ್ಕೋಸ್ಕರ ಈ ಗುರು ಪರಂಪರೆ ಸೃಷ್ಟಿ ಮಾಡಿದ್ದಾರೆ. ಶಿರಡಿ ಬಾಬಾ ಅವರು ಆ ಕಾಲದಲ್ಲೇ ಗುರುಸ್ಥಾನದಲ್ಲಿ ಗುರುಪಾದಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ಗುರುಸ್ಥಾನಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದಾರೆ ಈ ಗುರುಗಳು ಶಿರಡಿ ಬಾಬಾ. ತಮ್ಮ ಜೀವನದಲ್ಲಿ ಸಾಯಿಬಾಬಾ ಅವರ ಬಗ್ಗೆ ಅಥವಾ ಅವರ ಒಂದು ಏನು ವೈಬ್ ಬಗ್ಗೆ ಅಥವಾ ಒಂದು ಪವಾಡಗಳ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಖುಷಿ ಇದೆ ಅಂತ? ಕರ್ಮಾನುಸಾರ ಅಂತ ನಮ್ಮ ಕರ್ಮಗಳು ಯಾವ ರೀತಿ ಇರುತ್ತೋ, ಯಾರಿಗೆ ಏನು ಕೊಡಬೇಕೋ ಆ ಗುರುಗಳಿಗೆ ಗೊತ್ತು. ಪವಾಡ ಅನ್ನೋದು ಈ ದೇವಸ್ಥಾನ ಒಂದು ಪವಾಡ, ಹೌದಲ್ವಾ? ಅವರು ಸಾಮಾನ್ಯರು. ಬಾಬಾ ಇವನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಇವರಿಗೆ ನಾನು ದರ್ಶನ ಕೊಟ್ಟರೆ, ಇವರಿಗೆ ಈ ರೀತಿ ಮಾಡಿಕೊಟ್ರೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ ಅಂತ ನಾಗರಾಜ್ ದಂಪತಿಗಳಿಗೆ ಬಾಬಾ ಆಶೀರ್ವಾದ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಪವಾಡ ಏನಿಲ್ಲ. ಒಂದು ಕಾಲದಲ್ಲಿ ಇಲ್ಲಿ ಏನಿದೆ, ಹೊಲ ಗದ್ದೆ, ಈಗಲೂ ಸುತ್ತಮುತ್ತಲು ಹಂಗೆ ಇದೆ. ಬಟ್ ಈ ಸ್ಥಾನಕ್ಕೆ ಸಾವಿರಾರು ಜನ ಬಂದು ಇವತ್ತು ದರ್ಶನ ಮಾಡ್ತಾ ಇದೆ ಅಂದರೆ ಇದು ದೊಡ್ಡ ಪವಾಡ ಅಂತ ಹೇಳ್ಬೋದು. ಗಣೇಶ್ ಅವರು ಸಿಕ್ಕಿದ್ದೊಂದು ಪವಾಡ. ಎವ್ರಿಥಿಂಗ್ ಈ ಫ್ಯಾಮಿಲಿಗೆ ಬಾಬಾ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದೇ ದೊಡ್ಡ ಪವಾಡ.
ಪ್ರತಿಯೊಬ್ಬ ಭಕ್ತರ ಜೀವನದಲ್ಲಿ ಒಂದು ಪವಾಡ ನಡೆಯುತ್ತದೆ. ಅದಕ್ಕೋಸ್ಕರ ಗುರು ಇಷ್ಟಪಡಬೇಕು, ಗುರು ಸೇವೆ ಮಾಡಬೇಕು, ಗುರಿಯಲ್ಲಿ ದಾರಿಯಲ್ಲಿ ನಡೆಯಬೇಕು. ನಮಗೆ ಒಳ್ಳೇದಾಗಬೇಕಂದ್ರೆ ನಾವು ಒಳ್ಳೆಯವರಾಗಿರಬೇಕು, ಹೌದಲ್ವಾ? ನಾವು ಕೆಟ್ಟವರಾಗಿದ್ದು ನಮಗೇನು ಮಾಡಲಿಲ್ಲ ಅಂದರೆ ತಪ್ಪಾಗತ್ತೆ. ಗುರು ಒಳ್ಳೆಯವ್ರನ್ನ ಆಶೀರ್ವಾದ ಮಾಡ್ತಾರೆ, ಕೆಟ್ಟವ್ರನ್ನ ಸರಿ ಮಾಡ್ತಾರೆ. ಗುರು ಶಿಕ್ಷೆ ಮಾಡಲ್ಲ. ಈಗ ಗುರು ಶಿಷ್ಯರು ಅಂತ ಬಂದಾಗ ತಮ್ಮ ಜೀವನದಲ್ಲಿ ಯಾವ ಗುರುವನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀರಾ? ನಮ್ಮ ಗುರು ಶಿರ್ಡಿ ಬಾಬಾ, ದತ್ತಾತ್ರೇಯರು, ಅವರ ಅಂಶನೇ ನಮ್ಮ ಶಿರ್ಡಿ ಸಾಯಿಬಾಬಾ ಹೌದು, ಸತ್ಸಾಯಿಬಾಬಾ ಆಗ್ಬೋದು, ಇವರೆಲ್ಲರೂ ರಾಘವೇಂದ್ರ ಸ್ವಾಮಿ ಆಗ್ಬೋದು, ರಮಣ ಮಹರ್ಷಿಗಳಾಗ್ಬೋದು, ರಾಮಕೃಷ್ಣ ಪರಮಹಂಸರಾಗ್ಬೋದು, ಇವರೆಲ್ಲರೂ ಆ ಅಂಶ ಇರುವಂಥವ್ರೆ. ಪವಾಡ ಮಾಡಿದ್ರೇ ಗುರುಗಳಂತ ಅಲ್ಲ, ಸಮಾಜಕ್ಕೆ ಒಳ್ಳೇದು ಹೇಳಿದ ಪ್ರತಿಯೊಬ್ಬರು ಗುರುಗಳ ಸಮಾನನೇ. ಕಲಿಯುಗದಲ್ಲಿ ಎಷ್ಟೋ ಜನಕ್ಕೆ ಆ ಅರ್ಹತೆ ಇದೆ, ಗುರು ಪರಂಪರೆಯಲ್ಲಿ ಗುರು ಪೀಠದಲ್ಲಿ ಕೂತ್ಕೊಂಡಂಥ ಅರ್ಹತೆ ಇದೆ. ಬಟ್ ಅವರು ಅದು ತಕ್ಕಂತ ಬದುಕಬೇಕು, ತ್ಯಾಗ ಮಾಡಬೇಕೆಷ್ಟು, ಆವಾಗ ಆ ಸ್ಥಾನ ಸಿಕ್ಕತ್ತೆ. ಶಿರ್ಡಿ ಬಾಬಾನ ಇಷ್ಟಪಡೋರಿಗೆ ಯಾವತ್ತೂ ಒಳ್ಳೆಯದಾಗತ್ತೆ, ಸುಖ ಶಾಂತಿ ಎಲ್ಲ ಸಿಕ್ಕತ್ತೆ. ಒಳ್ಳೆಯದಾಗಲಿ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರುವವರು. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ ಸರ್, ಇವತ್ತು ಒಂದು ಗುರುಪೂರ್ಣಿಮೆಯ ವಿಶೇಷ ದಿನ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೊದಲನೇದಾಗಿ? ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನವ್ರಿಗೆ ಮತ್ತು ನಿಮಗೂ ಎಲ್ಲರಿಗೂ ಒಂದು ತುಂಬ ಹೃದಯದ ಒಂದು ಅನಂತ ನಮಸ್ಕಾರಗಳು. ನೋಡಿ, ಶಿರ್ಡಿ ಸಾಯಿಬಾಬಾ ಅಂತ ಅನ್ನೋದಕ್ಕಿಂತ ಸಾಯಿ ಅಂತಕ್ಕಂಥದ್ದು ತಾಯಿ ಅಂತ ಹೇಳ್ತೀವಿ, ಬಾಬಾ ಅಂದರೆ ತಂದೆ. ಸಾಯಿ ಅಂತಕ್ಕಂಥದ್ದು ಮರಾಠಿ ಪದದಲ್ಲಿ ಹೇಳ್ತಕ್ಕಂಥದ್ದು, ಬಾಬಾ ಅಂದರೆ ಮರಾಠಿನೇ. ಹಾಗಾಗಿ ದ್ವಾರಕಾಮಹಿಯಲ್ಲಿ ಸಾಯಿಬಾಬಾ ಅವರ ಒಂದು ಕತೆ ಮತ್ತು ಕವನಗಳನ್ನು ದಾಸಗಳು ಅಂಥೇಳಿ ಅದನ್ನು ಬರೀತಾರೆ. ಆ ದಾಸಗಳು ಅನ್ನೋ ಪಾತ್ರವನ್ನು ನಾನು ನಿರ್ವಹಿಸಿದ್ದೆ. 2-3 ಬಾರಿ ಪ್ರದರ್ಶನ ಆಗಿರ್ತಕ್ಕಂಥ ನಾಟಕ ಅದು. ಮೂಲತಃ ನನ್ನ ಹೆಸರು ಚಳ್ಳಕೆರೆ ರಘುನಾಥ್, ನಾಗರಭಾವಿ, ಬೆಂಗಳೂರು. ನಿಮಗೆ ಇನ್ನೊಂದು ಧ್ವನಿ ಮುಖಾಂತರ ನಾನು ಬಾಬಾ ಅವರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನಾನು ನಿಮ್ಮೊಂದಿಗೆ ಮಾತಾಡೋದಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ, ಸಾಯಿ ಬಾಬಾ. ಬಾಬಾ ಅಂತಂದರೆ ತಂದೆ, ಸಾಯಿ ಅಂದರೆ ತಾಯಿ. ಎಲ್ಲರಿಗೂ ತಾಯಿ ತಂದೆಯರ ಅನುಗ್ರಹ ಆಶೀರ್ವಾದ ದೊರಿಬೇಕು ಅಂತಕ್ಕಂಥದ್ದನ್ನೇ ವ್ಯಾಸ ಮಹರ್ಷಿಗಳ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಹಾಗೆ ನಮಗೆ ಪಾಠ ಮಾಡಿದಂಥವ್ರು ಇರ್ಬೋದು, ನಮಗೆ ಅಕ್ಷರ ದಾಸೋಹವನ್ನು ಹೇಳಿದಂಥವ್ರು ಇರ್ಬೋದು, ಅಥವಾ ನಮ್ಮ ಹೀಗೆ ನಡೀರಿ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಮಾರ್ಗವನ್ನು ಯಾರು ಸೂಚಿಸ್ತಾರೋ ಅವರುಗಳೇ ನಮಗೆ ಗುರುಗಳು. ಅಂಥ ಗುರುಗಳ ಮಧ್ಯದಲ್ಲಿ ಇವತ್ತು ಬಾಬಾ ಅವರ ಒಂದು ಆಚರಣೆ ಮತ್ತು ಪ್ರಯುಕ್ತವಾಗಿ ಈ ಒಂದು ದೇವಸ್ಥಾನದಲ್ಲಿ, ಅಂದರೆ ಕಿತ್ತನಹಳ್ಳಿ ರಸ್ತೆ ಎಂಥದ್ದು ಬೆಟ್ಟನಹಳ್ಳಿ ಗ್ರಾಮದಲ್ಲಿ ನಾನು ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ವಾಲಂಟಿಯರ್ ಆಗಿ, ಅಂದರೆ ಸ್ವಯಂ ಸೇವಕನಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕರ್ನಾಟಕ ನ್ಯೂಸ್ ಬೀಟ್ನವರು ಇವತ್ತು ನನ್ನ ಒಂದು ಪರಿಚಯವನ್ನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದಾರೆ. ನ್ಯೂಸ್ ಚಾನಲ್ ಅವ್ರಿಗೂ ಮತ್ತು ನಿಮಗೂ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಆಯುಷು ಭಾಗ್ಯವನ್ನು ಆ ದೇವರು ಕರುಣಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ನೋಡಿ, ನಮ್ಮ ಜೀವನದ ಉತ್ತುಂಗಕ್ಕೆ ನಾವು ಹೇರಬೇಕು ಅಂತಂದರೆ, ಅಥವಾ ನಮ್ಮಲ್ಲಿರ್ತಕ್ಕಂಥ ನೋವು ದುಃಖಗಳು ಅವು ಶಮನ ಆಗಬೇಕು ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದ, ದತ್ತಾತ್ರೇಯರಿರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶಿರ್ಡಿ ಸಾಯಿಬಾಬಾ ಅವರಿರ್ಬೋದು, ಯಾರೇ ಇರಲಿ ಅವರೆಲ್ಲರೂ ನಮ್ಮನ್ನು ಸನ್ಮಾರ್ಗಕ್ಕೆ ತಗೊಂಡೋಗ್ತಕ್ಕಂಥ ಒಂದು ಮಾರ್ಗದಲ್ಲಿ ನಾವು ಸಾಗಿದಾಗ ಮಾತ್ರ ಸಮಾಜ ಅದು ಉತ್ತಮವಾಗಿರುತ್ತೆ, ಅದು ಹೃದಯ ಸ್ಪರ್ಶಿಯಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಅಲ್ಪ ವಿರಾಮ ಆಗ್ತಾಯಿದ್ದೀನಿ. ನಾನು ನಿಮ್ಮವನು ಚಳ್ಳಕೆರೆ ರಘುನಾಥ್. ನಮಸ್ಕಾರ, ನಾಗರಭಾವಿ. ಧನ್ಯವಾದ. ಸುಮಾರು 6 ವರ್ಷದಿಂದ ಈ ಸಾಯಿಬಾಬಾ ದರ್ಶನ ಪಡಿತಾ ಇದ್ದೀನಿ. ಇಲ್ಲಿಗೆ ಬಂದ ಮೇಲೆ ನನಗೆ ಸುಮಾರು ಚೇಂಜಸ್ ಆಗಿದೆ ಲೈಫಲ್ಲಿ. ಒಂದು, ನಮ್ಮ ಮಿಸ್ಸಸ್ಸು ಸಹ ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಇದಾಗಿ ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಅವರು ಆರೋಗ್ಯವಾಗಿದ್ದಾರೆ. ನಮ್ಮದು ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿತ್ತು, ಪರವಾಗಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಅದು ಅನುಭವ ಏನು ಅನ್ನೋದು ಗೊತ್ತಾಗುತ್ತೆ ಹೊರತು ಬೇರೆ ಯಾರೋ ಹೇಳಿದ್ರು ಮಾಡಿದ್ರು ಅದಲ್ಲ. ಇಲ್ಲಿ ಬಂದು ಒಂದು ಸತಿ ದರ್ಶನ ಪಡೆದ್ರೆ ಗೊತ್ತಾಗುತ್ತೆ ಈ ಜಾಗದ ಮಹಿಮೆ ಆಗಿದೆ. ತುಂಬ ಚೆನ್ನಾಗಿ ಇದೆ. ಅವಾಗಿಂದನೂ ತುಂಬ ನೆಡ್ಸ್ಕೊಂಡು ಬರ್ತಾಯಿದ್ದಾರೆ. ನಮಗೂ ಸಹ ತುಂಬ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿದೆ. ವರ್ಷ 5 ವರ್ಷ 6 ವರ್ಷದಿಂದ ಬರ್ತಾಯಿದ್ದೀನಿ. ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ದಾರೆ, ಅನ್ನದಾನ ಮಾಡ್ತಾಯಿದ್ದಾರೆ, ಸುಮಾರು ಒಳ್ಳೆ ಥರ ಎಲ್ಲ ಥರದ ಫೆಸಿಲಿಟಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ 6 ವರ್ಷದಿಂದನೂ ಬರ್ತಾಯಿದ್ದೀನಿ ನಾನು, ಒಂದು ಸತಿನೂ ಮಿಸ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಓಕೆ, ನನ್ನ ಹೆಸರು ಸಂಜೀವ್ ಹಳ್ಳಿಕೇರಿ ಅಂತ.
ನಾನು 25 ವರ್ಷದಿಂದ ಶಿರ್ಡಿ ಸಾಯಿಬಾಬಾ ಭಕ್ತನಾಗಿದ್ದೇನೆ. ಸೊ ಇದು ಈ ದೇವಸ್ಥಾನ ಒಂದು ಮಹಾ ಅದ್ಭುತ ದೇವಸ್ಥಾನ ಅಂತ ಹೇಳ್ಬೋದು ನಾನು. ಯಾಕಂದರೆ ಇಲ್ಲಿ ಅನೇಕ ಪವಾಡಗಳು ನಡೆದಿದೆ. ಸೊ ನಾನು ಕೂಡ ಅನಾಯಾಸವಾಗಿ ಬಂದು ಇಲ್ಲಿ ದರ್ಶನ ಮಾಡಿದ್ದೇನೆ. ಇಲ್ಲಿ ಬಂದ ತಕ್ಷಣ ತುಂಬ ಪಾಸಿಟಿವ್ ಆಗಿ ವೈಬ್ರೇಷನ್ ಇದೆ. ಭಕ್ತಾದಿಗಳ ಅಂದ್ಕೊಂಡಿದ್ದಂಥ ಕೆಲಸ ಕಾರ್ಯಗಳು, ಅವರ ಮನಸ್ಸೋ ಇಚ್ಛೆ, ಮದುವೆ ಆಗಲ್ದವ್ರು ಮದುವೆ ಆಗಿದ್ದಾವೆ, ಮಕ್ಕಳಾದವ್ರು ಮಕ್ಕಳಾಗಿದ್ದಾವೆ, ಆರೋಗ್ಯ ಸಮಸ್ಯೆ ಬಾಬಾ ಅವರು ಪರಿಹಾರ ಮಾಡಿದ್ದಾರೆ. ಸೊ ಇದು ಒಂದು ಪುಣ್ಯವಾದಂಥ ಕ್ಷೇತ್ರ. ಸೊ ಈ ಬಾಬಾ ಅವರ ಸನ್ನಿಧಿ ಅಲ್ಲದೆ ಪಕ್ಕದಲ್ಲಿ ನಾವು ಮಹಾಗಣಪತಿ ಮತ್ತು ಸದ್ಗುರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅದು ಉದ್ಭವ ಗಣಪತಿ ಇದೆ ಇಲ್ಲಿ. ಈ ಉದ್ಭವ ಗಣಪತಿಯಿಂದ ನಾವು ಅಲ್ಲಿ ತೀರ್ಥ ಹಾಕ್ತಾರೆ ಪ್ರತಿ ಗುರುವಾರ ಮತ್ತು ಆದಿತ್ಯವಾರ. ಆ ತೀರ್ಥ ಹಾಕಿದಲ್ಲಿ ಭಗವಂತನಿಗೆ ಅವ್ರಿಗೆ ಏನಾದರೂ ಪ್ರೇರಣೆ ಇದ್ರೆ ಅದನ್ನ ಅನ್ಸ್ಕೊಂಡು ಆ ಪ್ರೇರಣೆ ಇಟ್ಕೊಂಡು ಬಾಬಾ ಅವರ ತೀರ್ಥ ಹಾಕೊಂಡಿದ್ದಾಗ ಅವರು ಕಷ್ಟಗಳ ಪರಿಹಾರ ಆಗಿದೆ. ಎಷ್ಟೋ ಜನ 5 ವಾರ ಬಂದು ನಮ್ಮ ಸಮಸ್ಯೆಗಳ ಪರಿಹಾರ ಆಗಿದೆ ಅಂತ ಹೇಳಿ ಅವರು ಆಶೀರ್ವಾದ ತೊಗೊಂಡೋಗಿದ್ದಾರೆ. ಹಾಗೂ ಇದು ನಾವು ಈ ಕಾರ್ಯಕ್ರಮ, ಈ ದೇವಸ್ಥಾನ ಬೆಂಗಳೂರಿಂದ ತುಂಬ ದೂರ ಇರೋದ್ರಿಂದ ಭಾಳ ಜನಕ್ಕೆ ತುಂಬ ಗೊತ್ತಿಲ್ಲ. ಆದರೂ ಬಾಬಾ ಅವರ ಮನಸ್ಸ ಇಚ್ಛೆ ಅಂತೆ ಅವ್ರು ಕರೆಸ್ಕೊಂಡು ಅವ್ರಿಗೆ ಯಾರ್ಯಾರು ಬೇಕೋ ಅಂತೇಳಿ ಕರೆಸ್ಕೊಂಡು ಹಾಗೇ ಜನ ಒಬ್ರಿಗೊಬ್ರು ಪಬ್ಲಿಸಿಟಿ ಮಾಡಿ ಈಗ ತುಂಬ ಕಳೆದ ಗುರುಪೂರ್ಣಿಮಾ ದಿವಸದಲ್ಲಿ 4 ರಿಂದ 5 ಸಾವಿರ ಜನ ಸೇರಿದ್ರು ಈ ಕಾರ್ಯಕ್ರಮದಲ್ಲಿ. ಈ ವರ್ಷ ಈ ಕುಂಭಾಭಿಷೇಕ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೂ ನಿನ್ನೆಯಿಂದ ಇವತ್ತಿನವರೆಗೂ ಕನಿಷ್ಠ ಒಂದು 7 ರಿಂದ 8 ಸಾವಿರ ಜನ ಬಂದು ಇಲ್ಲಿ ಆಶೀರ್ವಾದ ತಗೊಂಡು ಬಾಬಾರ ಪ್ರಸಾದ ತಗೊಂಡು ಹೋಗ್ತಾರಂತ ನನಗನ್ನಿಸ್ತದೆ. ಬಾಬಾರು ತುಂಬ ಪಾಸಿಟಿವ್ ವೈಬ್ರೇಷನ್ ಇದೆ ಇಲ್ಲಿ. ನೀವು ಅಂದ್ಕೊಂಡಿದ್ದಂಥ ಕೆಲಸ ಕಾರ್ಯಗಳನ್ನು ಖಂಡಿತ ಬಾಬಾ ಅವ್ರು ನೆರವೇರಿಸ್ಕೊಡ್ತಾರೆ. ಇಲ್ಲಿ ನೀವು ನಿಮ್ಮ ವಾಹಿನಿಯ ಮುಖಾಂತರ ಇನ್ನೂ ಈ ದೇವಸ್ಥಾನದ ಬಗ್ಗೆ ಹೆಚ್ಚು ನೀವು ಮಾಹಿತಿ ಬೇರೆ ಜನರಿಗೆ ತಲುಪಿಸಿದರೆ ತುಂಬ ಸಹಾಯವಾಗುತ್ತೆ. ಎಷ್ಟೋ ಜನರಿಗೆ ಇದು ದೇವಸ್ಥಾನ ಗೊತ್ತಿಲ್ಲ. ಸೊ ಅದಕ್ಕಾಗಿ ನೀವು ಆದಷ್ಟು ಬೇಗನೆ ನಿಮ್ಮ ವಾಹಿನಿಯ ಮುಖಾಂತರ ನೀವು ಈ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಟ್ರೆ ತುಂಬ ಭಕ್ತರಿಗೆ ಹೆಲ್ಪ್ ಆಗುತ್ತೆ. ಹಾಗೂ ಇನ್ನೂ ಈ ದೇವಸ್ಥಾನ ಇನ್ನೂ ವೃದ್ಧಿ ಆಗುತ್ತೆ. ಬಾಬಾ ಅವರು ಈ ವರ್ಷ 7 ರಿಂದ 8 ಸಾವಿರ ಜನ ಬಂದಿದ್ದಾರೆ. ಮುಂದಿನ ವರ್ಷ 10 ಸಾವಿರ ಬರ್ತಾರೆ. ಮುಂದಿನ ವರ್ಷ 20 ಸಾವಿರ ಆಗುತ್ತೆ. ಹಾಗೆ ಇದು 2ನೇ ಶಿರ್ಡಿ ಥರ ಆಗಲಿ ಅಂತೇಳಿ ನಾವು ಕೋರಿಕೆ ಕೇಳ್ಕೊತೇವೆ ಬಾಬಾ ಅವ್ರಿಗೆ. ಧನ್ಯವಾದಗಳು.
ಶಿರಡಿ ಸಾಯಿಬಾಬಾನ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಅನೇಕ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ಶಿರಡಿ ಸಾಯಿಬಾಬಾರು ವಿರಾಜಮಾನರಾಗಿ ಕುಳಿತಿದ್ದಾರೆ. ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷವೆಂದರೆ ಏಕಶಿಲೇಶ್ವರಿಯನ್ನು ಮಾಡಿದೆ. ದಿನೇ ದಿನೇ ಅದು ಬೆಳೀತಾ ಇದೆ. ಪ್ರತಿ ಗುರುವಾರ ಹಾಗೂ ಭಾನುವಾರ ತಲೆಗೆ ತೀರ್ಥ ಹಾಕುವ ಸಂಪ್ರದಾಯ ದೇವಸ್ಥಾನದಲ್ಲಿದೆ. ಇದರಿಂದ ಅನೇಕ ಸಮಸ್ಯೆಗಳು ಹೊರಗಡೆ ಕಾರ್ಯಾಗಲಿ ಪ್ರಸಾದ ಸ್ಟಾರ್ಟ್ ಮಾಡಿ. ಹೊರಗಡೆ ಎಲ್ರಿಗೂ ಗುರು ಪೌರ್ಣಿಮೆಯ ಶುಭಾಶಯಗಳು. ಇವತ್ತು ಇಡೀ ಇಂಡಿಯಾದಲ್ಲೇ ಗುರು ಪೌರ್ಣಮಿ ಆಚರಿಸ್ತಾ ಇದ್ದಾರೆ. ಇದು ನಮ್ಮ ಒಂದು ಸನಾತನ ಧರ್ಮದ ಪದ್ಧತಿ ಪ್ರಕಾರ ಭಾಳ ಒಂದು ವಿಶೇಷವಾದಂಥ ಒಂದು ಪೂಜೆ. ಯಾಕೆ ಅಂದರೆ ನಮಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಅಂದ್ಬಿಟ್ಟು ನಾವು ಪ್ರತಿಯೊಬ್ಬರು ದೇವ್ರನ್ನೂ ಗುರು ರೂಪದಲ್ಲೇ ನೋಡೋಂಥದ್ದು. ಇವತ್ತು ನಾನು ಇಲ್ಲಿ ಶಿರಡಿ ಸಾಯಿಬಾಬಾ ಬೈಂದನಹಳ್ಳಿ ಕ್ಷೇತ್ರದಲ್ಲಿ ಬಂದಿದ್ದೀನಿ. ಇಲ್ಲಿ ಭಾಳ ಅದ್ಭುತವಾದಂಥ ಒಂದು ಗುರು ಪೌರ್ಣಮಿಗೆ ಸಾಯಿಬಾಬಾ ಅವರ ಪೂಜೆಯನ್ನು ಮಾಡಿದ್ದೀವಿ. ಇವಾಗ ತಾನೇ ಮಧ್ಯಾಹ್ನ ಆರತಿ ಆಗಿತ್ತು. ಈ ದೇವಸ್ಥಾನದ ಒಂದು ಭಯಂಕರವಾದಂಥ ಒಂದು ವಿಶೇಷ ಏನು ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ವಯಂ ಉತ್ಪತ್ತಿಯಾಗಿರೋಂಥ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೂರ್ತಿ ಇದೆ. ಈ ಮೂರ್ತಿದೇನು ವಿಶೇಷ ಅಂತಂದರೆ ಆ ಮೂರ್ತಿಯಿಂದ ಒಂದು ದ್ರವ್ಯ ಬರುತ್ತೆ. ಆ ದ್ರವ್ಯನ ನಾವು ಅಭಿಷೇಕ ಮಾಡಿ ಅದನ್ನು ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಂದು ಭಕ್ತಾದಿಗಳಿಗೂ ಆ ನೀರಿನಲ್ಲಿ ಅಭಿಷೇಕ ಮಾಡ್ತೀವಿ. ತಲೆ ಮೇಲೆ ಹಾಕಿ ಅವರಿಗೆ ಒಂದು ಅಭಿಷೇಕ ಮಾಡಿದಾಗ ಅವರಲ್ಲಿರೋಂಥ ಯಾವುದೇ ಒಂದು ರಾಹು ದೋಷ ಆಗಲಿ, ಕೇತು ದೋಷ ಆಗಲಿ, ಸರ್ಪದೋಷ ಆಗಲಿ, ಕುಜದೋಷ ಆಗಲಿ, ಯಾವುದೇ ಥರ ದೋಷ ಇದ್ರೂ ಕ್ಲಿಯರ್ ಆಗುತ್ತೆ. ಈ ದೋಷ ಕ್ಲಿಯರ್ ಆದಾಗ ಪ್ರತಿಯೊಬ್ಬರಿಗೂ ಕೆಲಸ ಇಲ್ದಿದ್ದವ್ರಿಗೆ ಕೆಲಸ ಸಿಗ್ತದೆ, ಮದುವೆ ಆಗಿಲ್ದಿದ್ದವ್ರಿಗೆ ಮದುವೆ ಆಗುತ್ತೆ, ಮಕ್ಕಳಿಲ್ದಿದ್ದವ್ರಿಗೆ ಮಕ್ಕಳಾಗುತ್ತೆ. ಅದೇ ಥರ ಇಲ್ಲಿ ಭಾಳ ಜನ ಬಂದು ಭಾಳ ಒಂದು ಅದ್ಭುತವಾದಂಥ ರಿಸಲ್ಟ್ ಬಂದಿರೋಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವು ಒಂದು ಸಲ ಭೇಟಿ ಮಾಡಿ ಇದರದ್ದು ಒಂದು ವಿಶೇಷತೆಯೂ ಆಮೇಲೆ ನಿಮ್ಮ ಒಂದು ದೋಷನೂ ಪರಿಹಾರ ಮಾಡ್ಕೊಂಡೋಗಿ ನಿಮಗೆ ಭಾಳ ಕ್ಲಿಯರ್ ಆಗಿಬಿಡ್ತದೆ. ಈ ಅಭಿಷೇಕ ಮಾಡಿರೋಂಥ ಆ ತೀರ್ಥದ್ದು ವಿಶೇಷ ಏನು ಅಂದರೆ ಅದರಲ್ಲೇನೋ ಒಂದು ಪವರ್ ಇದೆ. ಆ ಪವರ್ ಏನು ಅಂತಂದರೆ ಈ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರು ಸೇರಿದಾಗ ನಮ್ಮಲ್ಲಿರೋಂಥ ಯಾವುದೇ ಥರ ದೋಷ ಇರ್ಬೋದು, ಹಣಕಾಸು ಸಮಸ್ಯೆ ಇರ್ಬೋದು, ಇಲ್ಲ ಅಂದರೆ ಫ್ಯಾಮ್ಲಿನಲ್ಲಿ ಡಿಸ್ಪ್ಯೂಟ್ ಇರ್ಬೋದು, ಅಥವಾ ಮದುವೆ ಆಗೋಂಥದ್ದು ಡಿಲೇ ಆಗೋಂಥದ್ದು, ಮ್ಯಾರೇಜ್ ಡಿಲೇ ಆಗೋಂಥದ್ದು, ಯಾವುದೇ ಥರ ಒಂದು ದೋಷ ಇದ್ರೂ ಈ ನೀರು ತಲೆ ಮೇಲೆ ಬಿದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿರೋಂಥ ಕೆಟ್ಟ ಎನರ್ಜಿ ಏನಿರುತ್ತಲ್ಲ ಅದು ಅತ್ಲ ಕಡೆಗೆ ಒಟ್ಟೋಗ್ಬಿಡ್ತದೆ. ಅದು ಹೋಗೋದ್ರಿಂದ ಏನಾಗ್ಬಿಡುತ್ತೆ, ನಮಗೆ ಒಂದು ಏನೋ ಒಂದು ಉತ್ಸಾಹವಾದಂಥ ಒಂದು ಶಕ್ತಿನೂ ಬರುತ್ತೆ.
ಅದೇ ಥರನೇ ಆ ದೋಷ ಪರಿಹಾರ ಆದಾಗ ನಮ್ಮಲ್ಲಿರೋಂಥ ಎಲ್ಲ ಕೆಲಸಗಳೂ ಕ್ಲೀನಾಗಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಎಲ್ಲ ಭಕ್ತಾದಿಗಳು ಒಂದು ಸಲ ಇಲ್ಲಿ ಬಂದು ಈ ಒಂದು ವಿಶೇಷ ಪೂಜೆಯನ್ನು ಮಾಡಿಕೊಂಡು ಹೋಗಿ ನೋಡಿ. ನಿಮ್ಮ ಲೈಫ್ ಭಾಳ ಶುಭವಾಗುತ್ತೆ, ಭಾಳ ಚೆನ್ನಾಗಿರ್ತೀರ, ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತೀರಿ. ನೋಡಿದ್ರಲ್ಲ ವೀಕ್ಷಕರೇ, ನಾಡಿನಾದ್ಯಂತ ಗುರುಪೂರ್ಣಿಮೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡಲಾಯಿತು. ಹಾಗೆಯೇ ಉಪವಾಸ ವ್ರತ ಜೊತೆಗೆ ಲಕ್ಷ್ಮಿ ಹಾಗೂ ವಿಷ್ಣು ದೇವರನ್ನು ಕೂಡ ಇಲ್ಲಿ ಪ್ರಾರ್ಥಿಸಲಾಯಿತು. ಸೊ ಇದೇ ರೀತಿ ನಮ್ಮ ಗುರುಗಳು ಯಾರಿದ್ದಾರೆ ಅವರಿಗೆ ನಾವು ಈ ದಿನ ಅವರನ್ನು ನೆನೆಸುತ್ತಾ ಅವರ ಪ್ರತಿಯೊಂದು ಆಶಯಗಳು ಕೂಡ ಈಡೇರಲಿ ಅನ್ನುವಂಥದ್ದು ನಮ್ಮ ಆಶಯ. ಇದೇ ರೀತಿಯಾದಂತಹ ವಿಶೇಷ ಸಂಚಿಕೆಗಳನ್ನು ನೋಡ್ತಾ ಇರಿ. ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.